ಮೌನಕ್ಕೆ ಒತ್ತೆಯಾಳೆ ಅಲ್ಲಮ. ಅಲ್ಲಮ ಕಿವುಡನಾಗಿದ್ದಾನೆ, ನನ್ನ ಕೂಗು ಕೇಳುತ್ತಿಲ್ಲ. ಅಲ್ಲಮ ಕಿವುಡನಾಗಿದ್ದಾನೆ, ನನ್ನ ಕೂಗು ಕೇಳುತ್ತಿಲ್ಲ. ಕುರುಡನಾಗಿದ್ದಾನೆ, ನನ್ನ ಪಡಿಪಾಟಲು ಕಾಣುತ್ತಿಲ್ಲ. ಮೂಗನಾಗಿದ್ದಾನೆ, ತನ್ನನ್ನು ಮೌನಕ್ಕೆ ಒತ್ತೆಯಾಗಿಸಿ ಬಿಟ್ಟಿದ್ದಾನೆ. ಅಲ್ಲಮ ನನ್ನನ್ನು ಮುಟ್ಟಲಾರ, ಬಾಚಿ ತಬ್ಬಿಕೊಳ್ಳಲಾರ, ಹತ್ತಿರ ಕೂಡ ಬರಲಾರ. ಅದಕ್ಕೆಂದೇ ತಡೆಗೋಡೆ ಎಬ್ಬಿಸಿದ್ದಾನೆ. ಕೇಳಬೇಡ, ನುಡಿಯಬೇಡ, ನೋಡಿ ಕಾಡಬೇಡ ಎಂದು ಮುಟ್ಟಬಾರದೆಂದೇ ದೊಡ್ಡ ಕಂದಕವನ್ನೇ ತೋಡಿಕೊಂಡಿದ್ದಾನೆ. ನೀನು ಯಾವ ಹಂಗಿಗೆ ಒದ್ದಾಡುತ್ತಿರುವೆ? ಅಲ್ಲಮ್ಮ, ನೀನು ಯಾವ ಹಂಗಿಗೆ ಒದ್ದಾಡುತ್ತಿರುವೆ? ನೀನು ಯಾವುದಕ್ಕೆ ಬದ್ಧನಾಗಿರುವೆ? ಕಾಯ ಮಣ್ಣು, ಜೀವ ಬಯಲು, ಉಳಿಯುವುದೇನು? ಕಾಯ ಮಣ್ಣು, ಜೀವ ಬಯಲು, ಉಳಿಯುವುದೇನು? ನಾ ನಿನ್ನ ಒಳಗನ್ನು ಮುಟ್ಟಬೇಕಿದೆ, ನಿನ್ನ ಪ್ರಜ್ಞೆಯೊಂದಿಗೆ ಮಾತಾಡಬೇಕಿದೆ. ನಾ ನಿನ್ನ ಒಳಗನ್ನು ಕಾಣಬೇಕಿದೆ, ನಿನ್ನ ಪ್ರಜ್ಞೆಯೊಂದಿಗೆ ಮುಟ್ಟಬೇಕಿದೆ. ಆಗಲೇ ಹೊಸ ಬೆಳಕು ಇರುವ ಕತ್ತಲೆಗೆ, ಆಗಲೇ ಹೊಸ ಬೆಳಕು ಇರುವ ಕತ್ತಲೆಗೆ, ಆಗಲೇ ಹೊಸ ಬಟ್ಟೆ ಈ ಮಾನಸ ಶಿವೆಯ ಉಳಿದ ಬದುಕಿಗೆ, ಆಗಲೇ ಹೊಸ ಬಟ್ಟೆ ಈ ಮಾನಸ ಶಿವೆಯ ಉಳಿದ ಬಾಳಿಗೆ. ಅಲ್ಲಮನ ಅಂತರಂಗವನ್ನು ನನ್ನ ಅಂತರಂಗದಲ್ಲಿ ಸ್ಮರಿಸುತ್ತಾ ಈ ಕಾರ್ಯಕ್ರಮಕ್ಕೆ ಶುಭ ಕೋರುತ್ತೇನೆ. ತಿಂಗಳ ಅತಿಥಿಯಾಗಿ ಅಲ್ಲಮನನ್ನು ಆಹ್ವಾನಿಸಿದ ಕರ್ನಾಟಕ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರಿಗೂ ನನ್ನ ಅಭಿನಂದನೆಗಳು. ಕರ್ನಾಟಕ ಸಂಘ ಅನೇಕ ವಿಶಿಷ್ಟತೆಗಳಿಗೆ ಹೆಸರಾದದ್ದು. ಎಲ್ಲ ಜ್ಞಾನ ಶಾಖೆಗಳನ್ನು ಜೀವಂತವಾಗಿಸುವ ಸಾಂಸ್ಕೃತಿಕ ಸಂಸ್ಥೆ ಇದು. ಎಲ್ಲ ಜ್ಞಾನ ಶಾಖೆಗಳನ್ನು, ಅದು ನನಗೆ ತುಂಬ ಕರ್ನಾಟಕ ಸಂಘ ಇಷ್ಟವಾಗುವುದು. ಒಂದು ರೀತಿಯಲ್ಲಿ ನಮ್ಮ ಸಮುದಾಯಕ್ಕೆ, ಭದ್ರಾವತಿ, ಶಿವಮೊಗ್ಗ ಎಲ್ಲ ಜನತೆಯ ಸಮುದಾಯಕ್ಕೆ ಜ್ಞಾನವನ್ನು ತಲುಪಿಸುವುದರಲ್ಲಿ ಇದರ ಪಾತ್ರ ಗುರು ಸ್ಥಾನದಲ್ಲಿ ಇದೆ ಅಂತ ನಾನಾದರೂ ಕೂಡ ಗ್ರಹಿಸ್ಕೊಂಡಿದ್ದೇನೆ. ನಾನು MA ಓದ್ತಾ ಇದ್ದಾಗಲಿಂದಲೂ ಕೂಡ ಈ ಸಂಸ್ಥೆಯ ಕಾರ್ಯಕ್ರಮದಲ್ಲಿ ಕಲಿಯುವ ವಿದ್ಯಾರ್ಥಿನಿಯಾಗಿ, ಪ್ರೇಕ್ಷಕಳಾಗಿ, ಆನಂತರದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಇದರ ಸಂಸರ್ಗದಲ್ಲಿ ಇದ್ದೆ, ಈಗಲೂ ಇದ್ದೇನೆ. ಈಗ ಅದು ಪ್ರಸ್ತುತವೂ ಹೌದು, ವರ್ತಮಾನದಲ್ಲೂ ಇದ್ದೇನೆ ಅಂತ ಹೇಳಿದ್ದ. ಸುಮಾರು 90ರ ದಶಕದಲ್ಲಿ ಜೈನಕೇರಿ ಜಯದೇವಪ್ಪನವರು ಪ್ರಧಾನ ಕಾರ್ಯದರ್ಶಿಯ ಆದಂಥ ಸಂದರ್ಭದಲ್ಲಿ ಅಲ್ಲಮನ ಅಲೆಗಳು ಎನ್ನುವಂತಹ ಒಂದು ವಿಶೇಷ ಕಾರ್ಯಕ್ರಮ ಈ ಕರ್ನಾಟಕ ಸಂಘದಿಂದ ಆದದ್ದು. ಅದರಲ್ಲಿ ನಾನು ಕೂಡ ಸಂಪನ್ಮೂಲ ವ್ಯಕ್ತಿಯಾಗಿದ್ದೆ. ಅಲ್ಲಮ ಈ ನೆಲದವನು. ಅವನನ್ನು ಮರೆತ ಜನತೆಗೆ, ಅಲ್ಲಮನನ್ನು ಮರೆತ ಜನತೆಗೆ ನೆನಪಾಗಿ ಕೊಡುವ ಕಾರ್ಯಕ್ರಮವನ್ನು ಕರ್ನಾಟಕ ಸಂಘ ಮತ್ತು ಬೆಕ್ಕಿನ ಕಲ್ಮಠ ಮಾಡ್ತಾ ಬಂದಿರುವಂಥದ್ದು. ಇತ್ತೀಚೆಗೆ ಬೆಕ್ಕಿನ ಕಲ್ಮಠ ಅಲ್ಲಮ ಪ್ರಶಸ್ತಿಯನ್ನು ಇಟ್ಟು ಕಳೆದ ವರ್ಷ ನನಗೆ ಆ ಪ್ರಶಸ್ತಿಯನ್ನು ಕೂಡ
ಕೊಡ ಮಾಡಿರೋದನ್ನು ನಾನಿಲ್ಲಿ ಸ್ಮರಿಸ್ಕೊಳ್ತಾ ಇದ್ದೇನೆ. ನಮ್ಮ ಗೀತಾ ಅವರು ಮಾತನಾಡ್ತಾ ಅಲ್ಲಮ್ಮ ಎಲ್ರಿಗೂ ಅಲ್ಲ ಅನ್ನುವ ಮಾತನ್ನು ಹೇಳಿದ್ರು. ಒಂದು ದೃಷ್ಟಿಯಿಂದ ಒಪ್ಕೊಳ್ಬಹುದಂತಹ ಮಾತು. ಇನ್ನೊಂದು ದೃಷ್ಟಿಯಿಂದ ಕನ್ನಡವನ್ನು, ಕನ್ನಡದ ಸಂಸ್ಕೃತಿಯನ್ನು, ಕನ್ನಡದ ಜ್ಞಾನವನ್ನು ಅತ್ಯಂತ ಎತ್ತರಕ್ಕೆ ಬೆಳೆಸಿದ ಮಹಾನುಭಾವಿ ಅನ್ನೋದನ್ನು ಕೂಡ ನಾವಿಲ್ಲಿ ನೆನಪು ಮಾಡಿಕೊಳ್ಬೇಕಾಗ್ತಾ ಇದೆ. ನನಗೂ ಈ ಅಲ್ಲಮ್ಮ ತುಂಬ ಕಾಡಿದ್ದಾನೆ. ನಾನು ಓದಿದ ಕವಿತೆ ಅವನನ್ನೇ ಕುರಿತು ಓದಿದ್ದು. ಯಾಕೆ ಇಷ್ಟೊಂದು ಕಾಡ್ತೀಯಾ ಅಂತ ಹೇಳೇನೇನೆ. ಇಂತಹ ಕಾಡುವ, ಕಾಣದ ಒಂದು ಬೆಳಕನ್ನು, ಆ ಬೆಳಕಿನ ಅಂತರಂಗವನ್ನು ಇವತ್ತು ಮುಟ್ಟುವ ಅಳಿಲಿನ ಪ್ರಯತ್ನವನ್ನು ಮಾಡುವಂತಹ ಒಂದು ಜವಾಬ್ದಾರಿಯನ್ನು ಕರ್ನಾಟಕ ಸಂಘ ನನಗೆ ಕೊಟ್ಟಿರೋದರಿಂದ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಪ್ರೊಫೆಸರ್ ಶಂಕರನಾರಾಯಣ ಶಾಸ್ತ್ರಿಯವರೇ ಹಾಗೂ ಅತ್ಯಂತ ವಿನಯಪೂರ್ವಕವಾಗಿ ನನ್ನನ್ನು ಜನತೆಗೆ ಪರಿಚಯ ಮಾಡಿಕೊಟ್ಟಂಥ ವಿನಯ ಶಿವಮೊಗ್ಗ ಸರ್ ಅವರೇ, ಗೀತಾ ಅವರೇ ಹಾಗೂ ಆಗಮಿಸಿರುವಂತಹ ಎಲ್ಲ ಸುವಿಚಾರಿಗಳಿಗೆ ನನ್ನ ಶರಣು. 2017ರಲ್ಲಿ UGC ನನಗೆ ಪ್ರೊಫೆಸರ್ ಎಮರಿಟಿಸ್ ಅಂತ ಹೇಳಿ ಅಲ್ಲಮನ ಬಗ್ಗೆ ಕೆಲಸವನ್ನು ಮಾಡೋದಕ್ಕೆ ಒಂದು ಅವಕಾಶವನ್ನು ಕೊಟ್ಟಿತ್ತು. ಅದಕ್ಕೆ ನನಗೆ 8 ಲಕ್ಷ ಫೆಲೋಶಿಪ್ ಕೊಟ್ಟಿರುವಂಥದ್ದು 2 ವರ್ಷ. ಅದರ ಪ್ರತಿಫಲವಾಗಿ ಅಲ್ಲಮ ಪ್ರಭುದೇವರು ಚರಿತ್ರೆ, ಸಂಸ್ಕೃತಿ, ಜ್ಞಾನದ ಶೋಧಗಳು ಅನ್ನುವಂತಹ ಒಂದು ಉದ್ಗ್ರಂಥ ಅಂತಲೇ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. 18-19ರವರೆಗೂ ಏನು ಅಲ್ಲಮನ ಬಗ್ಗೆ ಕೆಲಸಗಳಾಗಿದ್ವೋ ಅದೆಲ್ಲವನ್ನೂ ಕೂಡ ಗಮನಿಸಿ, ಸಾಹಿತ್ಯ, ಸಂಶೋಧನೆ, ವಿಮರ್ಶೆ ಎಲ್ಲವನ್ನೂ ಕೂಡ ಗಮನಿಸಿ ಅದರಾಚೆಗೆ ಅಲ್ಲಮನನ್ನು ಹುಡುಕುವಂಥ ಪ್ರಯತ್ನ ಈ ಕೃತಿಯ ತುಂಬ ಇರುವಂಥದ್ದು. ಬಹಳ ಮುಖ್ಯವಾಗಿ ಅಲ್ಲಮ ಒಬ್ಬ ರಾಜ, ಯಾಕೋ ಗೊತ್ತಿಲ್ಲ, ಆದರೆ ಕಾವ್ಯಗಳು, ಅವನ ಬಗೆಗಿನ ಕೆಲವು ವಿಮರ್ಶೆಗಳು ಅವನನ್ನು ನಟುವಾಂಗ ಜನಗದವರು ಎಂಬುದಾಗಿ ಗುರುತಿಸ್ಕೊಳ್ತಾ ಇರೋದು. ಈವನ್ ಸಿನಿಮಾದಲ್ಲೂ ಕೂಡ ನಾವು ಅದನ್ನು ಗಮನಿಸಿದ್ದೇವೆ, ಆದರೆ ವಾಸ್ತವವಾಗಿ ಅದಲ್ಲ. ಅದಕ್ಕೆ ನಾನು ಈ ಕೃತಿಗೆ ಚರಿತ್ರೆ ಅನ್ನುವ ಒಂದು ಪದವನ್ನು ಬಳಸಿದ್ದು. ಈಗ ನಮ್ಮ ಹತ್ರ ಅಲ್ಲಮ ಇಲ್ಲ, ಹೌದು, ನಮ್ಮ ಕಣ್ಣಿಗೆ ಕಾಣಲ್ಲ, ಹೌದು ಅಲ್ಲಮ. ಆದರೆ ಅವನ ಅಂತರಂಗವನ್ನು ನಾವು ಗ್ರಹಿಸ್ಕೊಳ್ಳೋದಕ್ಕೆ, ಅವನ ನಿಜದ ಚರಿತ್ರೆಯನ್ನು ಗ್ರಹಿಸೋದಕ್ಕೆ ಅಲ್ಲಲ್ಲಿಯೇ ಕುರುಹುಗಳಿದ್ದಾವೆ. ಅವುಗಳನ್ನು ಹುಡುಕಬೇಕಾಗ್ತದೆ. ಅದರಲ್ಲಿ ಬಹಳ ಮುಖ್ಯವಾದದ್ದು ಅಂದರೆ ಶಾಸನ ಮತ್ತು ಅಲ್ಲಮನ ವಚನಗಳು. ನಮಗೆಲ್ಲ ಗೊತ್ತಿರೋ ಹಾಗೆ ವಚನಗಳು ಅವರವರ ಆತ್ಮಚರಿತ್ರೆಗಳೇ ಆಗಿರುವಂಥದ್ದು. ಈ ದೃಷ್ಟಿಯಿಂದ ನಾನು ಅಲ್ಲಮ ಒಬ್ಬ ರಾಜ ಅನ್ನುವುದನ್ನು ಹುಡುಕಕ್ಕೆ ಹೊರಟೆ. ಸುಮಾರು 2000ರಿಂದ 3000ವರೆಗೂ ಶಾಸನಗಳನ್ನು ಅಧ್ಯಯನ ಮಾಡಿದ್ದು. ಅದರಲ್ಲಿ ನನಗೆ 1-2 ಶಾಸನಗಳು ಕೂಡ ಅಲ್ಲಮನ ಬಗೆಗಿಂದು ಸಿಕ್ಕಿರುವಂಥದ್ದು. ಹೀಗೆ ಅಲ್ಲಮನ ಬಗ್ಗೆ ಚರಿತ್ರೆಯನ್ನು ಓದ್ತಾ ಹೋಗುವಂಥ ಸಂದರ್ಭದಲ್ಲಿ ಅವನ ವಚನಗಳನ್ನು
ಪುನರವಲೋಕನ ಮಾಡುವಂಥ ಸಂದರ್ಭದಲ್ಲಿ ನನಗೆ ನನ್ನನ್ನು ಕವಿಯಾಗಿ ಮಾಡಿಸಿದವನು ಅಲ್ಲಮ. ಭಾಳ ಆಶ್ಚರ್ಯ ಆಗುತ್ತೆ, ಅವನು ಎಷ್ಟು ಕಠಿಣ, ಆದರೆ ನನ್ನೊಳಗಡೆ ಒಂದು ಕವಿಯ ಭಾವವನ್ನು ರೂಪಿಸ್ಬಿಟ್ನಲ್ಲ ಅಂಥೇಳಿ ಅಂತ. ಆ ಕವಿಯ ಭಾವ ಏನು ಅನ್ನೋದನ್ನು ಬಹುಶಃ ನಮ್ಮ ಗಾಯಕರು, ಜನಪದ ತಜ್ಞರು ಅದನ್ನು ಪ್ರಚುರಪಡಿಸಿದ್ರು. 8 ಕವಿತೆಗಳಿಗೆ ಅವ್ರಿಗೆ ನಾನೊಂದು ಚಾಲೆಂಜ್ ಹಾಕಿದ್ದು. ಅವರು ಜನಪದ ಗೀತೆಯ 4,000 5,000 ಗೀತೆಗಳನ್ನು ಹಾಡಿದವರು. ಭಾವಗೀತೆ ರೆಕಾರ್ಡ್ ನಾನು ನೋಡಲಿಲ್ಲ. ಸರಿ, ಇದೊಂದು ಚಾಲೆಂಜು ಅಂತೇಳಿ ಅಂದ್ಬಿಟ್ಟು ಕೊಟ್ಟೆ. ತುಂಬ ಅಭೂತಪೂರ್ವಕವಾಗಿ ಅಲ್ಲಮನ ಅಂಗಳದಲ್ಲಿ ಅಂತ ಹೇಳಿ ಯೂಟ್ಯೂಬ್ ಒಳಗಡೆಗೆ 8 ಗೀತೆಗಳನ್ನು ಶ್ರೇಷ್ಠ ಗಾಯಕಿಯರ ಜೊತೆಯಲ್ಲಿ ತಾವು ಹಾಡಿ ಆ ಹಾಡನ್ನು ಹೊರಕೆಳುವುದರು. ನಿಜಕ್ಕೂ ಅಲ್ಲಮನನ್ನು ಅರ್ಥ ಮಾಡ್ಕೊಳ್ಳೋದು ಬಹಳನೇ ಕಠಿಣ ಒಂದು ದೃಷ್ಟಿಯಿಂದ. ಇನ್ನೊಂದು ದೃಷ್ಟಿಯಿಂದ ಅದೊಂದು ಚಾಲೆಂಜ್ ಮತ್ತು ಹೆಮ್ಮೆ. ಯಾಕೆಂದರೆ ಕನ್ನಡ ಭಾಷೆಯನ್ನು ಎಷ್ಟು ಎತ್ತರಕ್ಕೆ ಕೊಂಡೊಯ್ಯಬಹುದೋ ಅಷ್ಟು ಎತ್ತರಕ್ಕೆ ಕೊಂಡೊಯ್ದಂತಹ ಏಕೈಕ ಕನ್ನಡದ ಸಾಧಕ ಅಲ್ಲಮ. ನಾವು ಕನ್ನಡದ ಭಾಷೆ ಆ ಎತ್ತರಕ್ಕೆ ಹೋಗಿಲ್ಲ, ಹಾಗಾಗಿ ನಮಗೆ ಅಲ್ಲಮ ಅರ್ಥ ಆಗಲ್ಲ ಅಂತ ಇದ್ದೇವೆ. ಆ ಕನ್ನಡದ ಭಾಷೆಯ ಎತ್ತರವನ್ನು ನಾವು ತಲುಪಿಲ್ಲ. ಹಾಗಂತೇಳಿ ಅಲ್ಲಮನ ಎಲ್ಲ ವಚನಗಳು ಹಾಗೇ ಏನಿಲ್ಲ, ಸರಳವಾಗಿಯೂ ಕೂಡ ಇರುವಂಥದ್ದೇ. ಅಂಥ ಒಂದು 3 ವಚನಗಳನ್ನು ನಿಮ್ಮ ಮುಂದೆ ಇಡ್ತಾ ಅಲ್ಲಮನ ಬಗೆಗಿನ ವಚನ ಸಾಹಿತ್ಯದ ಬಗೆಗಿನ ಮಾತನ್ನು ಪ್ರಾರಂಭಿಸ್ತೇನೆ. ನಿಮಗೆಲ್ಲ ಗೊತ್ತಿರುವಂತಹ ವಚನವೇ. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಇವು ಜಗಕ್ಕಿಕ್ಕಿದ ವಿಧಿ. ನಿನ್ನ ಒಡವೆ ಎಂಬುದು ಜ್ಞಾನರತ್ನ ಕಣ, ಇಂತಪ್ಪ ದಿವ್ಯ ರತ್ನವ ನೀ ಕೆಡಗುಡದೆ ಅಲಂಕರಿಸಿದೆಯಾದಡೆ, ಗುಹೇಶ್ವರನ ಲಿಂಗದಲ್ಲಿ ನಿನ್ನಿಂದ ಬಿಟ್ಟು ಸಿರಿವಂತರಾರಿಲ್ಲ ಮನವೇ. ಎರಡನೆಯ ವಚನ. ಆಸೆಗೆ ಸತ್ತುದು ಕೋಟಿ, ಆಮಿಷಕ್ಕೆ ಸತ್ತುದು ಕೋಟಿ, ಹೊನ್ನು ಹೆಣ್ಣು ಮಣ್ಣಿಂಗೆ ಸತ್ತುದು ಕೋಟಿ, ಗುಹೇಶ್ವರ ನಿನಗಾಗಿ ಸತ್ತವರಾರನೂ ಕಾಣೆ. ಗುಹೇಶ್ವರ, ಗುಹೇಶ್ವರನ ಹೆಸರು ಹೇಳ್ಕೊಂಡು ಯಾರೂ ಸತ್ತಿಲ್ಲ, ಗುಹೇಶ್ವರನೇ ಆಗಿದ್ದಾರೆ ಅನ್ನುವಂಥದ್ದು. ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ, ತಮಂಧ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ, ಕಾಮ ಗುರಿಯಾಗಿ ಬೆಂದು ಹೋದವರ ಕಂಡೆ, ಗುಹೇಶ್ವರ ನೀ ಗುರಿಯಾಗಿ ಲಯವಾಗಿ ಹೋದವರ ಆರನೂ ಕಾಣೆ. ನಿಮಗೆಲ್ಲ ಈಗಾಗಲೇ ತಿಳಿದ ಹಾಗೆ ಈ ನೆಲ ಅಲ್ಲಮ ಮತ್ತು ಅಕ್ಕ ಮಹಾದೇವಿ ಅನ್ನುವ 2 ಅದ್ಭುತಗಳನ್ನು ಕೊಟ್ಟಂತಹ ಪುಣ್ಯಭೂಮಿ. 11-12ನೇ ಶತಮಾನ ಬದುಕಿನ ಅನೇಕ ಸಾಂಸ್ಕೃತಿಕ ಪಲ್ಲಟವನ್ನು ಕಂಡಂಥದ್ದು. ಶರಣ ಚಳುವಳಿಯು ಭಾರತೀಯ ಧಾರ್ಮಿಕ ಪರಂಪರೆಯಲ್ಲಿ ವಿಶಿಷ್ಟವಾದ ಸ್ಥಾನವನ್ನು ಪಡೆದಿರ್ತಕ್ಕಂಥದ್ದು. ನಿನ್ನೆ ತಾನೇ ನಾವು ಮಹಿಳಾ ದಿನಾಚರಣೆಯನ್ನು ಆಚರಿಸಿದ್ದೇವೆ. ಇವತ್ತು ಆ ಹಿನ್ನೆಲೆಯಲ್ಲೇ ಇಟ್ಟುಕೊಂಡಿದ್ದೇವೆ ಅಂತೇಳಂದರು. ನಂಗೆ ಅದು ಗೊತ್ತಾಗಿದ್ದಿದ್ರೆ ಆ ಹಿನ್ನೆಲೆಯಲ್ಲೇ ಅಷ್ಟೇ ಅಲ್ಲಮನನ್ನು ಅಧ್ಯಯನ ಮಾಡ್ಬೋದಾಗಿತ್ತೇನೋ, ಅಷ್ಟೇ ಮಾತಾಡ್ಬೋದಾಗಿತ್ತೇನೋ ಅಂತ ಈಗ ಅನ್ನಿಸ್ತಿದೆ. ಇಲ್ಲಿ
ಆ ಹಿನ್ನೆಲೆಯಲ್ಲಿ ನಿಮಗೆ ಮಹಿಳೆಯನ್ನು ಕುರಿತಾಗಿ ಈ ವಚನ ಚಳುವಳಿಯ ಬೆನ್ನೆಲುಬಾಗಿ ಒಂದು ಸಂದರ್ಭವನ್ನು ನೆನಪಿಸ್ತಾ ಇದ್ದೇನೆ. ತೆಲುಗು ಜಮ್ಮಯ್ಯ ಅನ್ನುವಂಥ ಒಬ್ಬ ಶರಣ ವಿಕ್ರಮಾದಿತ್ಯನ ಕಾಲದಲ್ಲಿ ಇದ್ದಂಥವನು. ಆತ ಶಿವಲಿಂಗ ದರ್ಶನ ಇದ್ದಲ್ಲಿ ಮಾತ್ರ ಶಾಂತವಾಗಿರ್ತಿದ್ದ, ಇಲ್ಲದಿದ್ದರೆ ಅಲ್ಲೇನೋ ಒಂದು ಪ್ರಮಾದವನ್ನು ಮಾಡ್ತಾ ಇದ್ದ. ಇಂಥ ಒಂದು ಪ್ರಮಾದದ ಚರ್ಚೆಗಾಗಿ ರಾಜಸ್ಥಾನಕ್ಕೆ ಆತನನ್ನು ಕರೆದಿರ್ತಾರೆ. ವಿಕ್ರಮಾದಿತ್ಯನ ಹಿರಿಯ ಹೆಂಡತಿ ಲಕ್ಕುಮಾದೇವಿ ಈತನ ಶಿಷ್ಯಳಾಗಿರ್ತಾಳೆ. ಇದು ಅವಳಿಗೆ ಗೊತ್ತಿರುತ್ತೆ. ಅವನು ಬರುವಂತಹ ಸಂದರ್ಭದಲ್ಲಿ ಆಕೆ ಆ ರಾಜನ ಸಿಂಹಾಸನದ ಹಿಂದೆ ನಿಂತ್ಕೊಂಡು ತನ್ನ ಅಂಗೈಯಲ್ಲಿ ಶಿವಲಿಂಗವನ್ನು ಇಟ್ಕೊಂಡು ಮೇಲ್ಗಡೆಗೆ ಹಿಂಗಿಟ್ಟಿರ್ತಾಳೆ. ಬರ್ತಿದ್ದ ಹಾಗೇನೆ ಆ ಶಿವಲಿಂಗವನ್ನು ನೋಡಬೇಕು ಅಂತ ಹೇಳಿ ಅಂತ. ಆಗ ತನ್ನ ಗುರುವಿನ ಅಂತರಂಗವನ್ನು ಆಕೆ ತಿಳಿದಿರ್ತಾಳಲ್ಲ, ಆತ ಅಲ್ಲಿಂದ ಬರ್ತಿದ್ದ ಹಾಗೇನೆ ಹೇಳುವಂಥ ಮಾತು ತುಂಬ ಅದ್ಭುತವಾದದ್ದು. ಭವಿಯ ಹಿಂದೆ ಏಕೆ ಅಡಗಿ ಕುಳಿತಿರುವೆ ಎದ್ದು ಬಾ ಲಿಂಗವೇ. ಭವಿಯ ಹಿಂದೆ ಅಡಗಿ ಕುಳಿತಿರುವೆ ಏಕೆ ಎದ್ದು ಬಾ ಲಿಂಗವೇ. ಲಿಂಗ ಅನ್ನುವಂಥದ್ದು ಎರಡರ್ಥ. ಒಂದು ಮಹಿಳೆಯೂ ಹೌದು, ಇನ್ನೊಂದು ಧರ್ಮವೂ ಹೌದು. ಧರ್ಮ ಮತ್ತು ಮಹಿಳೆ ಎರಡನ್ನೂ ಕೂಡ ಸಾಮಾಜಿಕ ನೆಲೆಗೆ ಆಹ್ವಾನಿಸಿದ ಮೊದಲ ವ್ಯಕ್ತಿ ಅಂದರೆ ತೆಲುಗು ಜಮ್ಮಯ್ಯ. ಇಲ್ಲದೆ ಹೋದರೆ ಸಾಧ್ಯವಾಗ್ತಿತ್ತ? ಅನುಭವ ಮಂಟಪದಲ್ಲಿ 37 ವಚನಕಾರ್ತಿಯರು, ನಾವು 33 ಅಂತಿದ್ವಿ, ಈಗ ಇನ್ನೊಂದು 5 ಜನ ಸೇರಿಕೊಂಡಿದ್ದಾರೆ, 37 ವಚನಕಾರ್ತಿಯರು ಅನುಭವ ಮಂಟಪದಂತಹ ಚರ್ಚೆಯಲ್ಲಿ ಭಾಗಿಯಾಗೋದಕ್ಕೆ ಸಾಧ್ಯವಾಗ್ತಾ ಇತ್ತ ಅಂತೇಳಿ ಅಂತ. ಅಂದರೆ ಈ ಮಹಿಳಾ ಸ್ವಾತಂತ್ರ್ಯದ ಕೂಗು ಎಲ್ಲಿದೆ ಅನ್ನೋದಕ್ಕೆ ನಾನು ಈ ಉದಾಹರಣೆಯನ್ನು ಕೊಟ್ಟೆ. ಇದೇ ಅಲ್ಲಮ ಪ್ರಭುದೇವರು ಅವರ ಒಂದು ವಚನದಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಸಾಲು, ಹೆಣ್ಣು ಮಾಯೆಯಲ್ಲ, ಮನದ ಮುಂದಣ ಆಸೆಯೇ ಮಾಯೆ ಕಾಣ ಅನ್ನುವಂತಹ ಮಾತಿದೆಯಲ್ಲ, ಬಹಳ ದೊಡ್ಡ ಮಾತದು. ಹೆಣ್ಣನ್ನು ಹೊನ್ನು ಮಣ್ಣುಗಳ ಹಾಗೇನೇ ಒಂದು ವಸ್ತುವಾಗಿ ಕಂಡು ಅದು ಮಾಯೆ ಮಾಯೆ ಅನ್ನುವಂತಹ ಸಂದರ್ಭದಲ್ಲಿ ಮಾಯೆ ಹೊರಗಿರೋದಲ್ಲ, ಅದು ನಮ್ಮ ಒಳಗಡೆಗಿದೆ. ಹಾಗಾಗಿ ಹೆಣ್ಣನ್ನು ಮಾಯೆ ಅನ್ನುವ ಆ ದೃಷ್ಟಿಕೋನವನ್ನೇ ಬದಲಾಯಿಸುವಂತಹ ಒಂದು ಚಿಂತನೆ. ಏಕೆಂದರೆ ಅನುಭವ ಮಂಟಪದಲ್ಲಿ ಅಲ್ಲಮರ ಮಾತಿಗೆ ಬಹಳ ಬಹಳ ಬೆಳಕಿತ್ತು. ಅವರೇನೇ ಒಂದು ಮಾತಾಡಿದ್ರೂ ಕೂಡ ಅದನ್ನು ಹಿಂದೆ ಮುಂದೆ ಎಲ್ಲ ಪರಾಮರ್ಶಿಸಿ ಮಿದ್ದಿ ಅದನ್ನು ಒಂದು ಬೆಳಕಾಗಿ ಕೊಡ್ತಾರೆ ಅನ್ನುವಂಥದ್ದು ಅದು ಹೌದು ಕೂಡ ಹೌದು, ನಾವು ಈಗಲೂ ನೋಡ್ತಿದ್ದೀವಲ್ಲ ಹಾಗೆ. ಸೊ ಹಾಗಾಗಿ ಈ ಮಾತನ್ನು ಅಲ್ಲಮ ಯಾಕೆ ಹೇಳಿದ್ರು ಅಂತೇಳಿ ಅಂದ್ಬಿಟ್ಟು ಸ್ವಲ್ಪ ನಾವು ವಚನ ಸಾಹಿತ್ಯವನ್ನು ಪರಾಮರ್ಶಿಸಿದಾಗ ಅಲ್ಲಿ ಬಸವಣ್ಣನವರ ಒಂದು ವಚನ ತಮ್ಮ ಗಮನಕ್ಕೆ ತರ್ತೇನೆ. ಅದರ ಸಾರ ಹೀಗಿದೆ. ಅವರು ಮಾಯೆಯನ್ನು ಕುರಿತು ಮಾತನಾಡುವಲ್ಲಿ ಹೆಂಡತಿಯನ್ನು ಮಾಯೆ ಅಂತಾರೆ, ಮಗಳನ್ನು ಮಾಯೆ ಅಂತಾರೆ, ತಾಯಿಯನ್ನು ಮಾಯೆ ಅಂತ ಹೇಳ್ತಾರೆ. ಈ ಮಾಯೆಯ ಗೆಲಲಾರೆ ಕಾಯಯ್ಯ ಕೂಡಲ ಸಂಗಮ ದೇವ ಅನ್ನುವ ಸಂದರ್ಭದಲ್ಲಿ ಬಸವಣ್ಣನವರಿಗೆ ಹೇಳುವಂಥ ಮಾತು, ಮಾಯೆ ನಮ್ಮ ಮನಸ್ಸಲ್ಲಿದೆ ವಿನಃ ಅಲ್ಲಿ ಹೆಣ್ಣಿನಲ್ಲ ಇರೋದು ಅನ್ನುವಂಥ ಒಂದು ವಿವೇಕ. ಬಸವಣ್ಣನವರು ಪ್ರಭುದೇವರು
ಅಲ್ಲಮನನ್ನು ವಚನ ಸಾಹಿತ್ಯದ ಸಂದರ್ಭದಲ್ಲಿ ಪ್ರಭುದೇವರು ಅನ್ನೋ ವಿಶೇಷಣದಿಂದ ಗುರುತಿಸ್ಕೊಳ್ಳುವಂಥದ್ದು. ಅಲ್ಲಮ ಪ್ರಭುದೇವರು ಅಂತ ಹೇಳಿ ಅಂತ. ಅಲ್ಲಮ ಬಾಲ್ಯದ ಹೆಸರು, ವಂಶದ ಹೆಸರು ಪ್ರಭು ಸೇರಿಕೊಳ್ತು, ಅಲ್ಲಮ ಪ್ರಭು. ಆನಂತರ ಸಾಧಕನಾದ ಮೇಲೆ ದೇವರಾದವನು. ಈ 3 ಹಂತಗಳಲ್ಲಿ ನಾವು ಅಲ್ಲಮನ ಜೀವನನ ನೋಡಬಹುದು. ಅಲ್ಲಮ ಪ್ರಭುವಿನ ಹೆಸರಿನಲ್ಲೇ ಪ್ರಭು ಇದೆ ಅಂತ ಅನ್ನುವ ಮಾತನ್ನು ನಾನು ಹೇಳಿದೆ. ಅದಕ್ಕೆ ಏನು ಆಧಾರ ಅನ್ನುವಂಥದ್ದು ಒಂದು ಪ್ರಶ್ನೆ ಅಲ್ಲ. ಅದಕ್ಕೆ ಶಾಸನಗಳು ನಮಗೆ ಸಿಕ್ಕಿರ್ತಕ್ಕಂಥದ್ದು. ನಾನು ಒಂದು ಶಾಸನವನ್ನು ತಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ. ಹಳೆ ನಿಧಿ ನೇಗಿಲ 112ನೇ ಶಾಸನ. ಇದು ಬಳ್ಳಿಗಾವಿ ಕಳಚೂರಿ ಶಾಸನಗಳ ಸಂಪುಟದಲ್ಲಿ ಇರತಕ್ಕಂಥದ್ದು. ಅಲ್ಲಮ ಭೂಪ ನಿನ್ನ ಪಟಹಧ್ವನಿ ಕೇಳ್ದು ಜಿಯಾಜಿರಂಗದೋಳ್ ತಲ್ಲಣದಿಂದಾರಾತಿ ನೃಪರೋಡಿ ಜಳಹಿ ನಿವಾಸ ವಿಶ್ಪರು ಕೊಲ್ಲೆಯದಲ್ಲದಂದು ಭವದೀಯ ಭುಜಾಸಿ ವಿಘಾತ ವೇಗದಿ ನಿಲ್ಲದೆ ಗೃದ್ರ ಜಂಬೂಕ ವೃಕಾನನದಂತಕನ ಮನೆಯ ಐದ ಇರ್ಪರೆ. ಅಂದರೆ ಆ ಶಾಸನದ ಅರ್ಥ ಏನು ಅಂತೇಳಂದರೆ, ಅಲ್ಲಮರಾಜನೇ, ಅಲ್ಲಮ ಭೂಪ, ನಿನ್ನ ಪಟಹಧ್ವನಿ ಕೇಳ್ದು, ಯುದ್ಧರಂಗದಲ್ಲಿ ನಿನ್ನ ಯುದ್ಧ ಬೇರೆಯ ಕೇಳಿದ ಶತ್ರುಗಳು ತಲ್ಲಣಗೊಂಡು ಕೊಲ್ಲದೆ ಬಿಡನೆಂದು ಸಮುದ್ರದಲ್ಲಿ ಅಡಗಿಕೊಳ್ಳಲು ಓಡುತ್ತಾರೆ. ಅಷ್ಟರಲ್ಲಿ ನಿನ್ನ ಭುಜಬಲವು ವೇಗವಾಗಿ ಹೋಗಿ ಶತ್ರುಗಳನ್ನು ಹದ್ದು ತೋಳ ನರಿಗಳಿಗೆ ಉಣಬಡಿಸುವುದು. ಶತ್ರುಗಳು ಯಮನ ಮನೆಗೆ ಹೋಗದೇ ಇರುವರೇ. ಈ ಒಂದು ಶಾಸನ ಅಂದರೆ ಇನ್ನೂ ಒಂದೆರಡು ಶಾಸನಗಳಿದೆ, ನಾನು ಒಂದನ್ನು ಮಾತ್ರ ಪ್ರಸ್ತಾಪ ಮಾಡಿದ್ದೇನೆ. ಇದನ್ನು ಯಾಕೆ ಪ್ರಸ್ತಾಪ ಮಾಡಿದ್ದೇನೆ ಅಂದರೆ, ಅಲ್ಲಮನ ಹುಟ್ಟು ರಾಜ ಮನೆತನದಲ್ಲಿ ಆಗಿರುವಂಥದ್ದು ಅನ್ನೋದಕ್ಕೆ. ಅದಕ್ಕೆ ನಾನು ಅಲ್ಲಮನ ಕಾಲದ ಗಟ್ಟಿವಾಳಯ್ಯನವರ ಒಂದು ವಚನವನ್ನು ಕೂಡ ಇದಕ್ಕೆ ಪೋಷಕವಾಗಿ ತೆಗೆದುಕೊಂಡಿದ್ದೇನೆ. ಆ ವಚನ ಹೀಗಿದೆ: ಕರವೂರ ನಿರಹಂಕಾರ ಸುಜ್ಞಾನಿ ದೇವಿಯರ ಬಸುರಲ್ಲಿ ಬಂದರೆನ್ನಬಹುದೇ ಪ್ರಭುದೇವರ. ಕರವೂರ ನಿರಹಂಕಾರ ಸುಜ್ಞಾನಿ ದೇವಿಯರ ಬಸುರಲ್ಲಿ ಬಂದರೆನ್ನಬಹುದೇ ಪ್ರಭುದೇವರ. ಹಾಗೆ ಮುಂದುವರ್ಕೊಂಡು ಹೇಳ್ತಾರೆ, ಮಂಡಿಗೆಯ ಮಾದರಸ ಮಾದಲಾಂಬಿಕೆಯಮ್ಮನವರ ಬಸುರಲ್ಲಿ ಬಂದರೆನ್ನಬಹುದೇ ಬಸವೇಶ್ವರನ. ಅಕ್ಕನಾಗಲಾಂಬಿಕೆಯಮ್ಮನ ಬಸುರಲ್ಲಿ ಬಂದರೆನ್ನಬಹುದೇ ಚೆನ್ನಬಸವೇಶ್ವರನ. ಮೊರಡಿ ಮುದ್ದುಗೌಡ ಸುಗ್ಗವ್ವೆಯರ ಬಸುರಲ್ಲಿ ಬಂದರೆನ್ನಬಹುದೇ ಸಿದ್ದರಾಮೇಶ್ವರನ. ಇವರು ಒಬ್ಬರಿಂದಾದವರಲ್ಲ, ತಮ್ಮಿಂದ ತಾವಾದವರು ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ. ಇಲ್ಲ ಇಲ್ಲ ಮಾಡು. ಈ ವಚನ ನಮಗೆ ಬಹಳ ಮುಖ್ಯ. ಯಾಕಾಗ್ತಾ ಇದೆ ಅಂದರೆ, ನನಗೊಂದು ಕಾಡ್ತಾ ಇರೋದೇನು ಅಂದರೆ, ಎಂ ಕಲಬುರ್ಗಿಯವರು ಸಾಕಷ್ಟು ವಚನ ಸಾಹಿತ್ಯದ ಬಗ್ಗೆ ಹೊಸ ಅಲೆಗಳನ್ನು ಸ್ಥಾಪಿಸಿದವರು. ಈ ಅಲ್ಲಮನ ವಚನಗಳು ಅಲ್ಲಮ ಒಬ್ಬ ರಾಜನನ್ನಾಗಿ ಯಾಕೆ ಅವರು ಗ್ರಹಿಸಲಿಲ್ಲ ಅನ್ನುವಂಥದ್ದು ನನಗೆ ಆ ವೇಳೆಯಲ್ಲಿ ಕಾಡಿರ್ತಕ್ಕಂಥದ್ದು. ಹಾಗಾಗಿ ಇದರ ಶೋಧಕ್ಕೆ ಹೋದಂಥ ಸಂದರ್ಭದಲ್ಲಿ ಈ ಶಾಸನ ಮತ್ತು ವಚನ ಸಿಕ್ಕಿರ್ತಕ್ಕಂಥದ್ದು. ಈ ವಚನದಲ್ಲಿ ನಮಗೆ 2 ಹೆಸರು ಕೇಳಿಬರ್ತಾ ಇದೆ. ಅಲ್ಲಮನ ತಂದೆ ತಾಯಿಯ ಹೆಸರು ನಿರಹಂಕಾರಿ ಮತ್ತು ಸುಜ್ಞಾನಿ ದೇವಿಯರು ಅಂತೇಳಂದ್ಬಿಟ್ಟು ಅಂತ. ಆದರೆ ಅಲ್ಲಮನ ವಚನಗಳಲ್ಲಿ ಎಲ್ಲಿಯೂ ಕೂಡ ತನ್ನ ತಂದೆ ತಾಯಿ ಹೆಸರನ್ನು ಹೇಳಿದ್ದು ಕಾಣೋದಿಲ್ಲ.
ಅದಕ್ಕೆ ಕಾರಣ ನಾನು ಆಮೇಲೆ ಹೇಳ್ತೇನೆ. ಯಾರು ಈ ಕರವೂರಿನ ನಿರಹಂಕಾರ ಸುಜ್ಞಾನಿ ಅಂದರೆ, ಇವರು ರಾಜರೇ, ಬಳ್ಳಿಗಾವಿಯಲ್ಲಿಯೇ ಇದ್ದಂಥವರು. ಕರವೂರಿನಿಂದ ಬಳ್ಳಿಗಾವಿಗೆ ಬಂದಿರ್ತಾರೆ. ಇದನ್ನು ಹರಿಹರನ ಪ್ರಭುದೇವರ ರಗಳೆಯಲ್ಲಿ ನಾವು ನೋಡ್ತೇವೆ. ಅಲ್ಲಮನ ಅಂದರೆ ಒಬ್ಬ ಪುತ್ರನ ಆಕಾಂಕ್ಷಿಯಾಗಿ ಈ ಇಬ್ಬರು ಕೂಡ ಕರವೂರಿನಲ್ಲಿ ಇರ್ತಕ್ಕಂಥ ಗೊಗ್ಗೇಶ್ವರ ದೇವಾಲಯಕ್ಕೆ ಹೋಗಿ ಆರಾಧನೆಯನ್ನು ಮಾಡಿ ಬಂದ ಮೇಲೆ ನಂತರ ಅಲ್ಲಮನ ಶಿಶುವನ್ನು ಪಡೀತಾರೆ ಅನ್ನುವಂಥದ್ದು ಇರುವಂತಹ ಐತಿಹ್ಯ. ಏನೇ ಆಗಲಿ, ನಮಗಿಲ್ಲಿ ಮುಖ್ಯವಾಗಿರುವಂಥದ್ದು ಅಂದರೆ ಈ ಬಳ್ಳಿಗಾವಿಯಲ್ಲಿ ಇದ್ದಂಥ ಕರವೂರಿನ ರಾಜ ನಿರಹಂಕಾರ ಮತ್ತು ಸುಜ್ಞಾನಿ ಅಂತೇಳಿ ಅವರ ಪುತ್ರ ಅಲ್ಲಮ ಅನ್ನುವುದು ನಮಗಿಲ್ಲಿ ಮುಖ್ಯ ಆಗುವಂಥದ್ದು. ಈ ವಿಷಯವನ್ನೇ ಯಳಂದೂರು ಹರೀಶ್ವರನ ಪ್ರಭುದೇವರ ಪುರಾಣದಲ್ಲಿ ಕೂಡ ಪ್ರಸ್ತಾಪ ಮಾಡ್ತಾರೆ. ನಮಗೆ ಹಾಗಾಗಿ ಎರಡು ಆಧಾರಗಳು ಸಿಕ್ಕುವಂಥದ್ದು, ಅಲ್ಲಮ ಒಬ್ಬ ರಾಜ ಅಂತೇಳಿಬಿಟ್ಟು ಅಂತ. ಈ ಮಗುವಿನ ಹೆಸರು ಅಲ್ಲಮ ಅಂತನೇ ಯಾಕೆ ಇಟ್ಟರು? ಅಲ್ಲಮ ಅಂತ ಹೆಸರಿಟ್ಟದ್ದನ್ನು ಹರಿಹರ ತನ್ನ ರಗಳೆಯಲ್ಲಿ ಹೇಳ್ತಾನೆ. ಆಮೇಲೆ ಅಲ್ಲಮರ ವಚನದಲ್ಲಿಯೇ ತನ್ನನ್ನು ಅಲ್ಲಮ ಅಲ್ಲಯ್ಯ ಅಂತ ಹೇಳ್ಕೊಂಡಿದ್ದಾನೆ. ಅದು ನಮಗೆ ಬಹಳ ಮುಖ್ಯ. ಸಾಮಾನ್ಯವಾಗಿ ಸಾಹಿತಿಗಳು ತಮ್ಮನ್ನೆಲ್ಲೂ ಹಾಗೆ ಗುರುತಿಸ್ಕೊಳ್ಳುವಂಥದ್ದು ಕಡಿಮೆನೇ ಇದ್ದದ್ದು. ನಮ್ಮಲ್ಲಿ ವಚನಕಾರರೆಲ್ಲರೂ ವಚನಗಳಲ್ಲಿ ಅಂಕಿತವನ್ನು ಇಟ್ಕೊಂಡ್ಬಿಟ್ಟು ಅದ್ರ ಮೂಲಕನೇ ಗುರುತಿಸ್ಕೊಂಡಿರೋದು. ಆದರೆ ಅಲ್ಲಮ ವಚನದಲ್ಲಿ ತನ್ನ ಹೆಸರನ್ನು ಅಲ್ಲಮ ಅಂತ ಗುರುತಿಸ್ಕೊಳ್ತಿದ್ದಾನಲ್ಲ, ಅದು ನಮಗೆ ಬಹಳ ಮುಖ್ಯ ಅಂತೇಳಿ ಅಂತ. ಅಲ್ಲಮನಿಗೆ ತನ್ನ ಐಡೆಂಟಿಟಿಯ ಬಗ್ಗೆ ಎಲ್ಲೋ ಒಂದು ಕಡೆ ಆ ಪ್ರಜ್ಞೆ ಇತ್ತು ಅಂತೇಳಿ ಅಂದ್ಬಿಟ್ಟು, ನಾವು ಇವತ್ತು ಮಹಿಳೆಯರು ನಮ್ಮ ಐಡೆಂಟಿಟಿ ಅನನ್ಯತೆ ಅಂತ ಹೇಳ್ತೀವಿ ಅಲ್ವಾ, ಹಾಗೆ ಅಲ್ಲಿ ತನ್ನ ಹೆಸರಿನ ಬಗ್ಗೆನೂ ಕೂಡ ಇತ್ತು ಅಂತ ಕಾಣಿಸುತ್ತೆ. ಅದನ್ನು ನಾನು ಅವರ ಒಂದೆರಡು ವಚನಗಳನ್ನು ನಿಮ್ಮ ಮುಂದೆ ಇಟ್ಟು, ದೇವರಿಗೆ ದೇವಲೋಕ, ಮಾನವರಿಗೆ ಮರ್ತ್ಯಲೋಕ, ಗುಹೇಶ್ವರ ಅಲ್ಲಯ್ಯನಿಗೆ ಇನ್ನಾವ ಲೋಕವೂ ಇಲ್ಲ. ಅಲ್ಲಿ ಗುಹೇಶ್ವರ ಅಂಕಿತದ ಜೊತೆಗೆ ತನ್ನ ಹೆಸರನ್ನು ಸೇರಿಸ್ತಾ ಇದ್ದಾನೆ. ಗುಹೇಶ್ವರ ಅಲ್ಲಯ್ಯನ ಮೊರೆ ಹೊಕ್ಕೆ, ನಾ ನಿಮ್ಮ ಭಾವ ಅಲ್ಲಯ್ಯ. ಗುಹೇಶ್ವರಿಗೆ ಹೇಳ್ತಾ ಇರೋದು, ನಾ ನಿಮ್ಮ ಭಾವ ಅಲ್ಲಯ್ಯ. ಕೈಯಿಲ್ಲದೆ ಕೊಂದವನ, ಒಡಲಿಲ್ಲದವ ಗ್ರಹಿಸಿದ ನಮ್ಮ ಗುಹೇಶ್ವರನ ಅಲ್ಲಮನ. ಅಂದರೆ ತಾನು ಗುಹೇಶ್ವರನ ಆರಾಧಕನೂ ಹೌದು ಅನ್ನುವಂಥದ್ದು, ಇನ್ನೊಂದು ಕಡೆ ತಾನು ಅಲ್ಲಮನೂ ಹೌದು ಅನ್ನುವಂಥದ್ದು. ತನ್ನ ಆರಾಧ್ಯ ದೈವ ಮತ್ತು ತನ್ನನ್ನು ಗುರುತಿಸ್ಕೊಳ್ಳುವಂತಹ ಪರಿ ಇದೆಯಲ್ಲ, ಇದು ನಮಗೆ ಹೌದು ಅಲ್ಲಮ ಅವನಿಗಿಟ್ಟ ಹೆಸರು ಹೌದು, ಅದನ್ನು ಅವನು ಕನ್ಫರ್ಮ್ ಮಾಡಿದ್ದಾನೆ ಅಂತೇಳಿ ಅಂದ್ಬಿಟ್ಟು. ನಾನು ಅನೇಕ ಕಡೆ ಇದನ್ನು ಕೊಡುವ ಸಂದರ್ಭದಲ್ಲಿ, ಕೆಲವು ದಾಖಲೆಗಳನ್ನು ಕೊಡುವ ಸಂದರ್ಭದಲ್ಲಿ ನಾನೇ ವಿಜಯಾದೇವಿ ಅಥವಾ ನಾನೇ ಸೋ ಅಂತೇಳಿ ಅಂದ್ಬಿಟ್ಟು ಕೊಡ್ತೀವಿ ಅಲ್ವ ದಾಖಲೆಗಳನ್ನು. ಸೊ ಹಾಗೆ ಇಲ್ಲಿಯೂ ಕೂಡ ಅಲ್ಲಮ ತನ್ನ ವಚನದಲ್ಲಿ ತನ್ನ ಹೆಸರನ್ನು ದಾಖಲಿಸಿದ್ದಾನೆ ಅನ್ನೋದಿದೆಯಲ್ಲ, ಅದು ಕಾನ್ಷಿಯಸ್ ಆಫ್ ಐಡೆಂಟಿಟಿಯನ್ನು ನಾವಿಲ್ಲಿ ಗಮನಿಸಬೇಕು ಅಂತೇಳಿ ಅಂತ. ಅಲ್ಲಮ ಬಳ್ಳಿಗಾವಿಯಲ್ಲಿ ಹುಟ್ಟಿದ್ದು ಅಂತ ನಮಗೆಲ್ಲ ತಿಳಿದಿರುವ ವಿಷಯ. ಶಾಸನವೂ ಕೂಡ ಬಳ್ಳಿಗಾವಿ ಇದೆ. ಈ ಬಳ್ಳಿಗಾವಿ ಹಾಗಾದ್ರೆ ಏನಾಗಿತ್ತು ಅಲ್ಲಮನ ಕಾಲದಲ್ಲಿ? ಬಳ್ಳಿಗಾವಿ ಬನವಸೆ ಅಂಥೇಳಿ ಎರಡು ಒಟ್ಟಿಗೆ ಇರುವಂತಹ ಹೆಸರನ್ನು ನಾವು ಶಾಸನಗಳಲ್ಲಿ ಕಾಣ್ತೇವೆ. ಬಳ್ಳಿಗಾವಿ ಒಂದೇ ಹೇಳಲ್ಲ, ಬಳ್ಳಿಗಾವಿ ಬನವಸೆ, ಬನವಸೆ ಬಳ್ಳಿಗಾವಿ ಅಂತೇಳಿ ಎರಡು ನಗರಗಳಿವು. ರಾಜಧಾನಿ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಇದು ರಾಜಧಾನಿಯಾಗಿದ್ದಿದ್ದು. ಕಳಚೂರಿ, ಹೊಯ್ಸಳರು, ಕಲ್ಯಾಣ ಚಾಲುಕ್ಯರು ಈ ನಗರವನ್ನು ಆಳಿರ್ತಕ್ಕಂಥದ್ದು. ಅನೇಕ ಯುದ್ಧಗಳು ಆಗಿ ಹೋಗಿರ್ತಕ್ಕಂಥದ್ದು. ಅಂಥ ಶಾಸನಗಳು ಆ ಸಂಸ್ಕೃತಿಯ, ವೇದನೆಯ ಸಂಸ್ಕೃತಿಯನ್ನು ನಾವು ಅನೇಕ ಶಾಸನಗಳಲ್ಲಿ ನೋಡ್ತೇವೆ.
ಇದರ ಜೊತೆಗೆ ಒಂದು ಕಡೆ ಇದು ರಾಜಕೀಯವಾಗಿ ಪ್ರಬಲವಾಗಿರ್ತಕ್ಕಂಥ ಸಂದರ್ಭದಲ್ಲಿಯೇ ಈ ಬಳ್ಳಿಗಾವಿಯಲ್ಲಿ ಸೋಮೇಶ್ವರ ಪಂಡಿತರು ಉತ್ತರ ಭಾರತದ ಕಾಶ್ಮೀರದಿಂದ ಇಲ್ಲಿಗೆ ಬಂದಂಥವರು. ಅವರು ಕೇದಾರೇಶ್ವರ ಎನ್ನುವಂತಹ ಲಿಂಗವನ್ನು ಸ್ಥಾಪಿಸಿ ದೇವಾಲಯವನ್ನು ಕಟ್ತಾರೆ, ಬೆಳೆಸ್ತಾರೆ. ಅಲ್ಲಿಯೇ ಒಂದು ಮಠವನ್ನು ನಿರ್ಮಾಣ ಮಾಡಿ ಆ ಎಲ್ಲ ಎರಡೂ ನಗರಗಳಿಗೆ ಸಂಬಂಧಪಟ್ಟಂಥ ಎಲ್ಲ ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ಕಲಿಸ್ಕೊಡುವಂಥ ಒಂದು ಘಟಿಕಾ ಸ್ಥಾನವಾಗಿ ರೂಪಿಸಿರ್ತಾರೆ. ಆನಂತರ ಇನ್ನೊಂದು 3 ಘಟಿಕಾ ಸ್ಥಾನಗಳು ಬರುತ್ತೆ ಅಲ್ಲಿ. ನಮ್ಮ ಡಾಕ್ಟರ್ ವಸಂತಕುಮಾರ್ ಅಂಥೇಳಿ ಕರ್ನಾಟಕ ಅಕಾಡೆಮಿ ಅಧ್ಯಕ್ಷರಾಗಿರ್ತಕ್ಕಂಥವರು, ನಾವು ಹಿ ಈಸ್ ರಿಟೈರ್ಡ್. ಅವರು ಶಿಕಾರಿಪುರದ ಶಾಸನಗಳೊಂದು ಅಧ್ಯಯನ ಅಂತ PhD ಥೀಸಿಸ್ ಮಾಡಿರುವಂಥದ್ದು. ಅದರಲ್ಲಿ ಅವರು ತುಂಬ ಡೀಟೇಲಾಗಿ ಅದನ್ನೆಲ್ಲ ಹೇಳ್ತಾ ಹೋಗ್ತಾರೆ. ಈ ಸೋಮೇಶ್ವರ ಪಂಡಿತರು ಆ ಉತ್ತರದ ಕೇದಾರೇಶ್ವರವನ್ನು ಇಲ್ಲಿ ಸ್ಥಾಪನೆ ಮಾಡಿ ದಕ್ಷಿಣದ ಕಾಶಿ ಅಂತ ಹೇಳಿ ಈ ಬಳ್ಳಿಗಾವಿ ಬನವಾಸಿಯ ಹೆಸರನ್ನು ಬೆಳೆಸಿರ್ತಾರೆ. ಹಾಗಾಗಿ ಇವತ್ತಿಗೂ ಇದೆ ಆ ದೇವಸ್ಥಾನ. ಆ ದೇವಸ್ಥಾನದ ಸುತ್ತ ಎಲ್ಲ ನೀವು ನೋಡ್ತೀರಿ ಕಲ್ಲಿನ ಶಿಲ್ಪಕಲೆ ಇರ್ತಕ್ಕಂಥದ್ದು. 3 ರಾಜವಂಶಗಳು ಆ ದೇವಾಲಯವನ್ನು ಒಂದೊಂದೇ ಹಂತವಾಗಿ ಬೆಳೆಸಿರ್ತಕ್ಕಂಥದ್ದು ಕೂಡ ನೀವು ಅದನ್ನು ಕಾಣ್ತೀರಿ. ಅದು ಶಿಲ್ಪಶಾಸ್ತ್ರದ ವಿವರಗಳಲ್ಲಿ ಅದು ದೀರ್ಘವಾಗಿರ್ತಕ್ಕಂಥದ್ದು. ಈ ದೇವಸ್ಥಾನ 12ನೇ ಶತಮಾನದಲ್ಲಿ ಕಲ್ಯಾಣದ ಚಕ್ರವರ್ತಿ, ರಾಜರು, ಮಹಾರಾಜರು ಯಾರೇ ಇರಲಿ ಅವರೆಲ್ಲರಿಗೂ ಕೂಡ ಇದೊಂದು ಪುಣ್ಯಕ್ಷೇತ್ರವಾಗಿತ್ತು. ಇದರ ದರ್ಶನಕ್ಕಾಗಿಯೇ ರಾಜ ಮಹಾರಾಜರು ಬರ್ತಾಯಿದ್ರು ಅಂತ ಹೇಳಿದ್ದ. ಒಂದು ರಾಜಕೀಯ, ಇನ್ನೊಂದು ಧಾರ್ಮಿಕವಾಗಿ ಹೀಗೆ ತನ್ನದೇ ಆದ ಅಸ್ತಿತ್ವವನ್ನು ಪಡೆದುಕೊಂಡಂತಹ ಈ ಬಳ್ಳಿಗಾವಿಯ ಬನವಾಸಿಯಲ್ಲಿ ಅಲ್ಲಮ ಪ್ರಭುದೇವರ ಜನನವಾಗ್ತದೆ. ಆ ಕಾಲವನ್ನು ನಾವು ಸುಮಾರಾಗಿ 1124-25 ಅಂತ ಅಂದಾಜಿಸ್ತೇವೆ. ಇದು ಖಡಾಖಂಡಿತವಾಗಿಯೂ ನಾವು ಹೇಳೋಕ್ಕಾಗೋದಿಲ್ಲ. ಯಾವುದೇ ವಚನಕಾರರ ಕಾಲವನ್ನು ನಾವು ಇದೇ ದಿನ ಅಂತ ಹೇಳೋಕ್ಕಾಗಲ್ಲ. ಅಲ್ಲಮನ ಜನನವನ್ನು ಸಾಮಾನ್ಯವಾಗಿ ಯುಗಾದಿಯ ಪಾಡ್ಯದಂದು ಹುಟ್ಟಿರ್ತಕ್ಕಂಥದ್ದು ಅನ್ನುವುದನ್ನು ಗುರುತಿಸ್ಕೊಳ್ತಾರೆ. ಆ ದೇವಾಲಯದಲ್ಲಿ ಯುಗಾದಿಯ ಹಬ್ಬವನ್ನು ತುಂಬ ಎರಡೂ ನಗರಗಳು ಸೇರಿದ ಹಾಗೆ ಅದ್ಧೂರಿಯಾಗಿ ಭಕ್ತಿಯಿಂದ, ನಂಬಿಕೆಯಿಂದ, ನಿಷ್ಠೆಯಿಂದ ಆಚರಿಸ್ತಾ ಇರ್ತಕ್ಕಂಥದ್ದು ಇತ್ತು ಕೂಡ ಹೌದು. ಅದು ಶಾಸನಗಳಲ್ಲಿ ನಮಗೆ ಸಾಕಷ್ಟು ಸಿಕ್ಕುತ್ತೆ. ಮತ್ತು ಅಲ್ಲಿ ಆ ಮಠದಲ್ಲಿ 64 ವಿದ್ಯೆಗಳನ್ನು ಹೇಳ್ಕೊಡ್ತಾ ಇದ್ದದ್ದು. ಅಂತಹ ಮಠದಲ್ಲಿ ಅಲ್ಲಮನ ಜೊತೆಯಲ್ಲಿ ಶಾಂತಲ, ವಿಷ್ಣುವರ್ಧನನ ಧರ್ಮಪತ್ನಿ, ಅಲ್ಲಿಯೇ ಕಲಿತದ್ದು. ಅಲ್ಲಿ 64 ವಿದ್ಯೆಗಳಲ್ಲಿ ಗಾಯನ, ವಾದನ, ಎಲ್ಲ ಶಾಸ್ತ್ರಗಳ ಅಧ್ಯಯನ ಸಮಗ್ರವಾಗಿ ಇತ್ತು. ಹಾಗಾಗಿ ಅಲ್ಲಮನಿಗೆ ಅವನ ವಚನಗಳನ್ನು ನೋಡಿದಾಗ ಇಷ್ಟೆಲ್ಲ ಜ್ಞಾನ ಎಲ್ಲಿಂದ ಬರೋಕ್ಕೆ ಸಾಧ್ಯವಾಯಿತು? ನೀವು ಅಲ್ಲಮನನ್ನು ಮತ್ತು ಬಸವಣ್ಣನನ್ನು ಒಟ್ಟಿಗೆ ಇಟ್ಕೊಂಡಾಗ ಜ್ಞಾನದ ನೆಲೆಯಲ್ಲಿ ಅಲ್ಲಮನ ವಚನಗಳು ನಮಗೆ ಕೊಡುವಂತಹ ವಿಸ್ತಾರ ಇದೆಯಲ್ಲ, ಆ ಎತ್ತರ ಇದೆಯಲ್ಲ, ಅದನ್ನು ನಾವು ಬಸವಣ್ಣನವರಲ್ಲಿ ಕಾಣೋಕ್ಕಾಗೋದಿಲ್ಲ. ಬಸವಣ್ಣನವರದೇ ಬೇರೆ, ಅವರದ್ದೇ ವಿಶಿಷ್ಟವಾದ ವ್ಯಕ್ತಿತ್ವ. ಆದರೆ ಅಲ್ಲಮನಿಗೆ ಇಷ್ಟೆಲ್ಲ ಜ್ಞಾನ ಹೇಗೆ ಬರೋದಕ್ಕೆ ಸಾಧ್ಯವಾಯಿತು? ಶೈವ ಪ್ರತಿಭೆ ಮತ್ತು ಅಲ್ಲಮ DR ನಾಗರಾಜ್ ಅವರ ಆ ಉದ್ಗ್ರಂಥದಲ್ಲಿ ಇದನ್ನೇ ಚರ್ಚೆಯನ್ನು ಮಾಡ್ತಾ ಹೋಗ್ತಾರೆ. ಸೊ ಮೂಲ ಎಲ್ಲಿದೆ ಅಂತೇಳಿದ್ರೆ ಈ ಸೋಮೇಶ್ವರ ಪಂಡಿತರ ಕೋಡಿ ಮಠದಲ್ಲಿ 64 ವಿದ್ಯೆಗಳನ್ನು ಹೇಳ್ಕೊಡ್ತಾ ಇದ್ದಿದ್ದು. ಏನೇನು ಹೇಳ್ಕೊಡ್ತಾ ಇದ್ದರು ಅನ್ನುವಂಥದ್ದು ಕೂಡ ನಮಗೆ ಶಾಸನಗಳಲ್ಲಿ ಅದು ಸ್ಪಷ್ಟವಾಗಿ ಇದೆ. ನಾನು ಅದನ್ನು ನನ್ನ ಈ ಕೃತಿ ಒಳಗಡೆಗೆ ಅದೇ ಸಪ್ರೇಟಾಗಿ ದಾಖಲೆ ಮಾಡಿದ್ದೇನೆ.
ಬಟ್ ಅದು ಒಂದು ಸ್ಪೇಸ್ ಇತ್ತು ಅಂತೇಳಿ, ಟು ಗೆಟ್ ಎ ನಾಲೆಡ್ಜ್ ಆಫ್ ವರ್ಲ್ಡ್, ಜ್ಞಾನವನ್ನು ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಇಲ್ಲೊಂದು ಸ್ಪೇಸ್ ಇತ್ತು ಅಲ್ಲಮನಿಗೆ ಅಂತೇಳಿ ಅಂದ್ಬಿಟ್ಟು ಅಂತ ಬಳ್ಳಿಗಾವೆ ಒಳಗಡೆಗೆ. ಹೀಗೆ ಬೆಳೆದಂತಹ ಅಲ್ಲಮ ತನ್ನ ವಚನದಲ್ಲಿ ಒಂದು ವಿಶಿಷ್ಟವಾದಂತಹ ಬಾಲ್ಯದ ಅನುಭವವೊಂದನ್ನು ಹೇಳ್ಕೊಳ್ತಾ ಇದ್ದಾನೆ. ಮೊದಲೇ ರಾಜವಂಶದ ಕ್ಯಾರೆಕ್ಟರ್ಸ್ ಎಲ್ಲ ಅವರ ರಕ್ತದಲ್ಲಿ ಇರ್ತದೆ, ಅದು ಇತ್ತು ಅನ್ನೋದು ಹೌದು. ಅದು ಅವರ ವಚನಗಳಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ನಮಗದು ಕಾಣಿಸುತ್ತೆ. ನಾನು ಅದು ನಿಮಗೆ ಮುಂದೆ ವಚನಗಳಲ್ಲಿ ಅದನ್ನು ತೋರಿಸ್ತೇನೆ. ಬಾಲಕನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆತ ಹುಡುಗರ ಜೊತೆಯಲ್ಲಿ ಆಟ ಆಡ್ತಾ ಇರ್ತಾನೆ. ಸಾಮಾನ್ಯವಾಗಿ ರಾಜವಂಶದ ಮಕ್ಕಳು ಸಾಮಾನ್ಯರ ಜನರ ಜೊತೆಯಲ್ಲಿ ಆಟ ಆಡೋಕ್ಕೆ ಬಿಡೋಲ್ಲ. ನಮಗದು ಗೊತ್ತಿದೆ. ಶ್ರೀಮಂತರ ಮಕ್ಕಳನ್ನು ನಾವು ಸಾಮಾನ್ಯರ ಜೊತೆಯಲ್ಲಿ ಬಿಡ್ತಾರಾ, ಸೇರಿಸ್ತಾರಾ? ಇಲ್ಲ ಅಲ್ವಾ? ಸೊ ಅದೇ ಒಂದು ಬೇರೆ ಕ್ಯಾಟಗರಿಯಾಗಿ ಇರ್ತಕ್ಕಂಥದ್ದು. ಅದೇ ಅಲ್ಲಮ ಸಾಮಾನ್ಯರ ಜೊತೆ ಒಳಗಡೆಗೆ ಆಡ್ತಾ ಇದ್ದಂಥ ಒಂದು ಸಂದರ್ಭವನ್ನು ತನ್ನ ವಚನದಲ್ಲಿ ಪ್ರಸ್ತಾಪಿಸ್ತಾ ಇದ್ದಾನೆ. ಇದು ನಮಗೆ ಅವನ ವ್ಯಕ್ತಿತ್ವ, ರಾಜವ್ಯಕ್ತಿತ್ವ ಎಂಥದ್ದು ಅನ್ನೋದಕ್ಕೆ ಮೊಳಕೆಯಲ್ಲಿ ಬೆಳೆಯುವ ಸಿರಿಯನ್ನು ಮೊಳಕೆಯಲ್ಲಿ ನೋಡು ಅನ್ನೋ ಹಾಗೆ ನಮಗೆ ಈ ವಚನ ಪೂರಕವಾಗುವಂಥದ್ದು. ಆ ವಚನ ಹೀಗಿದೆ: ಗಂಗೆಯ ತಡಿಯಲೊಂದು ಐವಾಗಿಲ ಪಟ್ಟಣ, ಅದರ ಕಾಲುವಳ್ಳಿಯಲ್ಲಿ ಹುಟ್ಟಿ ಬೆಳೆದೆ ನಾನು. ಸ್ವಲ್ಪ ಬೆಡಗಿನಲ್ಲಿ ಹೇಳ್ತಾ ಇರ್ತಕ್ಕಂಥ ವಚನ ಇದು. ಅದರ ಕಾಲುವಳ್ಳಿಯಲ್ಲಿ ಬಳ್ಳಿಗಾವೆ ಹುಟ್ಟಿ ಬೆಳೆದೆ ನಾನು, ತರುವಕ್ಕಳ ಕೂಡಿ ನೀರಾಟವ ಹೊಕ್ಕು ಹುಟ್ಟುದ ಹೋಗಾಡಿಹನೆಂದು ಬಾಯ ಕುಟ್ಟಿ ಬ್ರಹ್ಮಪಾಶವೆಂಬ ಕಿರುಗೆ ಮುಗಿದುಕೊಂಡಳು ನಮ್ಮವ್ವೇ. ಇಂತಪ್ಪ ತಂದೆ ತಾಯಿಯರ ಕೂಡೆ ಮುನಿದು ಹೋಗಿ ಗುಹೇಶ್ವರಲ್ಲಯ್ಯನ ಮೊರೆ ಹೊಕ್ಕೆ, ಇನ್ನು ಮರಳಿ ಬಂದು ಆ ಕಿರುಗೆಯನ್ನು ಹುಟ್ಟೆನಾದಡೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ. ಒಂದು ಸ್ವಲ್ಪ ಅಲ್ಲಮ ಅಂದರೆ ತಲೆ ತಿನ್ನುವಂಥದ್ದೇ ವಿಷಯಗಳಿದು. ಇದರಲ್ಲಿ ಸ್ವಲ್ಪ ನಾನು ಜೋಕ್ಸ್ ಏನು ಮಾಡೋಕ್ಕಾಗೋದಿಲ್ಲ. ಇನ್ನೊಂದು 10-15 ನಿಮಿಷದಲ್ಲಿ ಮುಗಿಸ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಇಲ್ಲಿ ಗಂಗಾ ನದಿ ತಟದಲ್ಲಿ ಹುಟ್ಟಿದೆ ಅಂತ ಹೇಳ್ತಾ ಇರುವ ಮಾತಿದೆಯಲ್ಲ, ಗಂಗೆಯ ತಟಿಯಲ್ಲಿ ಒಂದು ಐವಾಗಿಲ ಪಟ್ಟಣ ಅನ್ನುವಂಥ ಮಾತು. ಇದು ಕೋಡಿಮಠ. ಬಳ್ಳಿಗಾವೆಯಲ್ಲಿ 5 ಕೆರೆಗಳು ಬಳ್ಳಿಯ ಹಾಗೆ ಒಂದ್ರ ಪಕ್ಕ ಇದ್ದಂಥದ್ದು. ಆ ಬಳ್ಳಿಗಾವಿಯ ಆ ಕೆರೆಯ ದಡವನ್ನು ಬಳ್ಳಿಯ ಹಾಗೆಯೇ ಹಪ್ಪಿಕೊಂಡಿರೋದರಿಂದ ಅದಕ್ಕೆ ಬಳ್ಳಿಗಾವೆ ಅಂತಲೇ ಹೆಸರಿರ್ತಕ್ಕಂಥದ್ದು. ಅದನ್ನು ನಾವು ಇಲ್ಲಿ ಗಮನಿಸಬೇಕಾಗ್ತಾ ಇದೆ. ನಾನು ಅಲ್ಲಿ ಹುಟ್ಟು ಬೆಳೆದೆ ಅಂತ ಹೇಳ್ತಾ ಇರುವಂಥ ಮಾತನ್ನು ಗಮನಿಸೋಣ. ಸೊ ನಮಗೆ ಬಳ್ಳಿಗಾವೆ ಅನ್ನೋದು ಸ್ಪಷ್ಟ ಆಯಿತು. ಅಲ್ಲಿ ಕೆರೆ ಅಂತಂದಾಗ ಊರಿನ ಎಲ್ಲ ಮಕ್ಕಳುಗಳು ಕೂಡ ಈಜೊಡೆಯುವಂಥದ್ದು. ಈಗಿನ ರೀತಿಯಲ್ಲಿ ಬೇರೆ ಇರಲಿಲ್ಲ ಅಲ್ವಾ? ಬೇರೆ ಏನದು ಈಜು ಕೊಳ ಅಂತಂದ್ಬಿಟ್ಟೆ ಬೇರೆ ಎಲ್ಲ ಆ ವ್ಯವಸ್ಥೆ ಎಲ್ಲ ಇರಲಿಲ್ಲ. ಇವತ್ತು ಹಳ್ಳಿಯಲ್ಲಿ ಹಾಗೆ ಇರ್ತಕ್ಕಂಥದ್ದು. ಹಾಗಾಗಿ ಇವನು ಕೂಡ ಆಸೆಯಾಗಿ ಏನು ಮಾಡ್ತಾನೆ, ಆ ಮಕ್ಕಳ ಜೊತೆಯಲ್ಲಿ ಸೇರಿಕೊಂಡು ಆ ಕೆರೆಯ ಒಳಗಡೆಗೆ ನೀರಾಟವನ್ನು ಆಡ್ತಾ ಇರ್ತಾನೆ, ಈಜಾಟವನ್ನು ಆಡ್ತಾ ಇರ್ತಾನೆ. ಇನ್ನು ಹುಡ್ಕೊಂಡು ಬಂದಂತಹ ತಾಯಿ ಏನು ಮಾಡ್ತಾಳೆ, ಅವನ ಬಾಯಿ ಬಡ್ದು ಇಲ್ಲಿ ಬಂದು ಈ ಮಕ್ಕಳ ಜೊತೆ ಎಲ್ಲ ಸೇರಿ ರಾಜವಂಶದ ಮರ್ಯಾದೆಯನ್ನು ಕಳಿತೀಯಾ ಅಂತ ಹೇಳಂದ್ಬಿಟ್ಟು ಅವನನ್ನು ಕರ್ಕೊಂಡು ಹೋಗ್ತಾಳೆ. ಇದನ್ನು ಅವನು ನೆನಪಿಸ್ಕೊಂಡು ಇಲ್ಲಿ ಬರೀತಾ ಇದ್ದಾನೆ. ಇಂತಹ ತಂದೆ ತಾಯಿ ನನಗೆ ಬೇಡ ಅಂತ ಅನ್ನುವಂಥ ಮಾತು. ಅಂದರೆ ವ್ಯವಸ್ಥೆ ಭಿನ್ನತೆಯನ್ನು ತೋರ್ತಾ ಇರ್ತಕ್ಕಂಥ ಈ ವ್ಯವಸ್ಥೆಯನ್ನು ಆತ ವಿರೋಧಿಸಿ ಹೊರಗೆ ಬಂದಿರತಕ್ಕಂಥದ್ದು. ಇಂತಪ್ಪ ತಂದೆ ತಾಯಿಯರ ಕೂಡೆ ಮುನಿದು ಹೋಗಿ ಗುಹೇಶ್ವರ ಅಲ್ಲಯ್ಯನ ಮೊರೆ ಹೊಕ್ಕೆ. ಅಂದರೆ ಬಾಲ್ಯದಲ್ಲಿಯೇ ಈ
ವರ್ಗ ವ್ಯವಸ್ಥೆ ಇದೆಯಲ್ಲ, ಉಳ್ಳವರು ಮತ್ತು ಅಲ್ಲದವರು ಅನ್ನುವುದರ ಒಂದು ಅನುಭವವನ್ನು ಆತ ನೆನಪು ಮಾಡ್ಕೊಂಡಿದ್ದಾನೆ. ಅದು ಅವನ ಒಳಗಡೆಗೆ ಅದು ಚುಚ್ತಾ ಇತ್ತು, ಅದನ್ನು ಬಡಿದಿದ್ದಾನೆ. ಸೊ ಈ ಸಾಮಾಜಿಕ ವ್ಯವಸ್ಥೆಯಿಂದ ನಾನು ಹೊರಗೆ ಬಂದೆ ಅನ್ನುವಂಥ ಮಾತು. ನಾನು ಯಾವುದರ ಬೆನ್ನು ಹತ್ತಿದೆ ಅಂದರೆ ಜ್ಞಾನದ ಬೆನ್ನು ಹತ್ತಿದೆ. ಗುಹೇಶ್ವರ ಅಲ್ಲಯ್ಯನ ಮೊರೆ ಹೊಕ್ಕೆ ಮತ್ತೆ ಪುನಃ ನಾನು ಈ ಹಿಂದಕ್ಕೆ ಬರೋದಿಲ್ಲ ಅನ್ನುವಂಥ ಮಾತು. ಜ್ಞಾನದ ಪಥ ತುಳಿದ ಮೇಲೆ ಮತ್ತು ಯಾರು ಅಜ್ಞಾನಕ್ಕೆ ಬರ್ತಾರೆ ಅಲ್ವಾ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಅಲ್ಲಿಂದ ನೆಕ್ಸ್ಟು ಆತ ಗುರುಮನೆಗೆ ಬರ್ತಾನೆ. ಗುರುತ್ವದಲ್ಲಿ ಹುಟ್ಟಿ ಶಿವತ್ವದಲ್ಲಿ ಬೆಳೆದು ಪರತತ್ವದಲ್ಲಿ ಮಗ್ನನಾದ ಶರಣ ಕಾಯವಿಡಿದಡೇನು, ಕಾಯವಳಿದು ನಿರ್ವಯಲಾದರೇನು, ಕಾಯ ಸಮಾಧಿ ಕರಣ ಸಮಾಧಿ ಭಾವ ಸಮಾಧಿಯಾದ ಬಳಿಕ ಗುಹೇಶ್ವರ ಲಿಂಗದಲ್ಲಿ ಭ್ರಮೆ ಎಳೆದು ಜ್ಞಾನ ಸಮಾಧಿಯ ಏಯ್ದ ಬಲ್ಲಡೆ ಅದೇ ನಿಜ ಸಮಾಧಿ ಅಂತ ಹೇಳಿ ತನ್ನ ಬಾಲ್ಯದಿಂದ ಅವನು ಯೌವನದೊಳಗಡೆಗೆ ಈ ಜ್ಞಾನದ ಪಥವನ್ನು ಹಿಡಿಯುವಂಥ ತಿರುವನ್ನು ನಾವು ನೋಡ್ತೇವೆ ಅಲ್ಲಿ ಅಂತೇಳಿ. ನಮ್ಮ ಕಾವ್ಯಗಳು ಅಲ್ಲಮನಿಗೆ ಮದುವೆಯಾಗಿದ್ದದ್ದನ್ನು, ಕಾಮಲತೆ ಮತ್ತು ಮಾಯಾದೇವಿ ಇದ್ದದ್ದನ್ನು ಹೇಳುತ್ತವೆ. ಪ್ರಭುದೇವರ ಒಂದು ವಚನದಲ್ಲಿ ಕೂಡ ಅವನಿಗೆ ಮದುವೆ ಆದದ್ದರ ವಿಷಯ ಪ್ರಸ್ತಾಪವಿದೆ. ಆಗಲೇ ಹೇಳಿದ ಹಾಗೆ ರಾಜಮನೆತನದಲ್ಲಿ ಹುಟ್ಟಿರ್ತಕ್ಕಂಥವನು, ರಾಜ್ಯಭಾರವನ್ನು ಮಾಡಿರ್ತಕ್ಕಂಥವನು, ವಿವಾಹವೂ ಕೂಡ ಆಗಿತ್ತು, ಯುದ್ಧವನ್ನು ಕೂಡ ಮಾಡಿದ್ದಾನೆ. ಆ ಯುದ್ಧದಲ್ಲಿ ಗೆದ್ದಂಥ ಜಯಬೇರಿಯನ್ನು, ಉತ್ಸವವನ್ನು ತನ್ನ ಒಂದು ವಚನದಲ್ಲಿ ಹೇಳ್ತಾ ಆ ಸಂದರ್ಭದಲ್ಲಿ ತನ್ನ ಮಡದಿ ಸತ್ತ ಪ್ರಸ್ತಾಪವನ್ನು ಮಾಡ್ತಾನೆ. ಆದರೆ ಆಕೆ ಹೆಸರನ್ನು ಹೇಳೋದಿಲ್ಲ. ಆದರೆ ಆಕೆಯ ಸಾವಿಗೆ ಕಾರಣ ಈ ಕವಿಗಳು ಕೊಡುವ ಹಾಗೆ ಕಾಮಲತೆ ಮಾಯಾದೇವಿಯರು ಅಲ್ಲಿ ಬರೋದಿಲ್ಲ. ಪ್ರೊಫೆಸರ್ ಋಷಭೇಂದ್ರ ಸ್ವಾಮಿಗಳು ಒಂದು ಕಡೆ ತಮ್ಮ ಥೀಸಿಸಲ್ಲ ಅಲ್ಲಮನ ಕುರಿತು PhD ಮಾಡಿದ ಮೊದಲ ಸಂಶೋಧಕರವರು. ಅವರಿಂದ ಹೇಳ್ತಾರೆ, ನಮಗೆ ಈಗ ಸಿಕ್ಕಿರೋದು ಅಲ್ಲಮನ ಬಗ್ಗೆ ಕಾವ್ಯಗಳು, ಕಾವ್ಯದ ಅಲ್ಲಮ. ಆದರೆ ಕಾವ್ಯಗಳು ಕಲ್ಪನೆಯ ಗೂಢಾಣಗಳವು. ನಾವು ಅದೇ ಅಲ್ಲಮನ ಜೀವನ ಅಂತ ಒಪ್ಕೊಳ್ಳೋದು ಹೇಗೆ? ಕಾವ್ಯ ಬೇರೆ, ಇತಿಹಾಸ ಬೇರೆ ಅಂತೇಳಿ ಅಂತ ನಾನು ಪ್ರಯತ್ನ ಪಟ್ಟಿದ್ದು. ನಿಮಗೆ ನಾನು ಪ್ರಸ್ತುತ ಪಡ್ತಾ ಇರೋದು ಇತಿಹಾಸದ ಅಲ್ಲಮನನ್ನು, ಕಾವ್ಯದ ಅಲ್ಲಮನನ್ನಲ್ಲ. ಪ್ರಭುಲಿಂಗ ಲೀಲೆ ಆಗಲಿ, ನಮ್ಮ ಹರಿಹರನ ಪ್ರಭುದೇವರ ರಗಳೆ ಆಗಲಿ ಅಲ್ಲ. ಅಲ್ಲಿ ಮಾಯಾದೇವಿ ಮತ್ತು ಕಾಮಲತೆ ಇವರ ಮೋಹಕ್ಕೆ ಒಂದು ಕಡೆ ಒಳಗಾದವನೇ, ಇನ್ನೊಂದು ಕಡೆ ಗೆದ್ದವನು ಅನ್ನುವ ಮಾಯಾ ಕೋಲಾಹಲ ಅನ್ನುವುದನ್ನೇ ಇಟ್ಟುಕೊಂಡು ಬರೆದಿರ್ತಕ್ಕಂಥದ್ದು. ಅದೊಂದೇ ಮುಖ್ಯ ಈ ಅಲ್ಲಮನ ಕುರಿತ ಎಲ್ಲ ಕಾವ್ಯಕ್ಕೂ ಇರುವಂತಹ ಆಧಾರ ಅದೊಂದೇ. ಆದರೆ ಅವನ ವಚನಗಳು ಅವನ ಬೇರೆ ಬೇರೆಯ ಸಾಧನೆಗಳನ್ನು ಬಳ್ಳಿಗಾವಿಯಿಂದ ಹಿಡಿದು ಹಿಮಾಲಯದವರೆಗೂ ಈ ಕಡೆಗೆ ಶ್ರೀಲಂಕೆಯವರೆಗೂ ಆತನ ಸಾಧನೆಯ ಪಯಣಗಳು ನಮಗೆ ಹೇಳುತ್ತೆ. ಆ ಸಾಧನೆಯ ಪಯಣದಲ್ಲಿ ಅನೇಕ ಸಾಧಕರನ್ನು ತಿದ್ದಿರುವಂಥದ್ದು ಆ ಸಂವಾದಗಳು ನಮಗೆ ಸಿಕ್ಕುತ್ತೆ. ಇಲ್ಲಿ ಒಂದು ವಚನ ಆತನಿಗೆ ಹೆಂಡತಿ ಇದ್ದದ್ದು ಮತ್ತು ಆಕೆ ಸತ್ತದ್ದು. ಈ ವಚನ ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂತೇಳಂದರೆ, ಜಯಬೇರಿಯನ್ನು ಆನೆಯ ಸರ್ವಾಲಂಕೃತವಾದ ಆನೆಯ ಮೇಲೆ ಜಯಬೇರಿ ಉತ್ಸವವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅದನ್ನು ನೋಡಲು ಬಂದಂಥ ಆತನ ಹೆಂಡತಿ ಸಿಡಿಲು ಬಡಿದು ಹೋಗ್ತಾಳೆ. ಅದನ್ನು ಕಂಡಂಥ ಅವನಿಗೆ ಜೀವನದಲ್ಲಿ ವೈರಾಗ್ಯ ಬರ್ತದೆ. ಕಾಮಲತೆಯನ್ನು ಮೋಹಿಸಿದ್ದು, ಕಾಮಜ್ವರದಿಂದ ಆಕೆ ಸತ್ತದ್ದು ವೈರಾಗ್ಯ ಅಲ್ಲ. ವಾಸ್ತವ ಏನು ಅಂದರೆ, ಉತ್ಸವದಲ್ಲಿ ಆ ಉತ್ಸವವನ್ನು ನೋಡ್ತಾ ಇದ್ದಂತಹ ಮಡದಿಗೆ ಸಿಡಿಲು ಬಡಿದು ಸತ್ತಿದ್ದಾಳೆ. ಆ ಸಾವು ಅವನಿಗೆ ವೈರಾಗ್ಯದ ಕಡೆಗೆ
ತಿರುಗಿಸಿರ್ತಕ್ಕಂಥದ್ದು. ಒಂದನ್ನು ಗಮನಿಸಬೇಕು ನಾವು, ಈ ವಚನ ಚಳುವಳಿಯಲ್ಲಿ ಅಥವಾ ವಚನ ತಾತ್ವಿಕ ಚಿಂತನೆಯಲ್ಲಿ ಸಂಸಾರವನ್ನು, ಸಾಂಸಾರಿಕ ಬದುಕನ್ನು ಅವರು ತ್ಯಜಿಸಬೇಕು, ಬೇಡ, ನಿರಾಕರಣೆ ಇಲ್ಲ, ಅದು ಬೇಕು, ಆದರೆ ಒಂದು ಮಿತಿ ಹಾಕ್ತಾರೆ ಅದಕ್ಕೆ. ಅದರ ನಂತರ ಇಡೀ ಬದುಕು ಜ್ಞಾನದ ಬೆಳಕಿನಲ್ಲಿ ನಡಿಬೇಕು, ಸಮಾಜಮುಖಿಯಾಗಿ ನಡಿಬೇಕು ಅಂಥೇಳಿ ಕಾಯಕ ತತ್ವ ಆಗಲಿ ದಾಸೋಹ ತತ್ವವಾಗಲಿ ಅದನ್ನೇ ಹೇಳುವಂಥದ್ದು. ಸೊ ಹಾಗಾಗಿ ಇಲ್ಲಿ ಅಲ್ಲಮನ ವಚನಗಳಲ್ಲಿ ಈ ಕಾಯ ನಮ್ಮನ್ನು ಕಾಡುವ ಅನೇಕ ಅಂಶಗಳೇನಿದೆಯಲ್ಲ, ಈ ಭವದ ಅಂಶಗಳ ಬಗ್ಗೆ ಎಚ್ಚರಿಕೆಯಿಂದಿರಬೇಕು ಅನ್ನುವಂತಹ ಪ್ರಜ್ಞೆಯನ್ನು ನಮಗೆ ಮೂಡಿಸ್ತಾನೆ. ಮುಂದೆ ಅದೊಂದು ವಚನವನ್ನು ಹೇಳ್ತೇನೆ, ಹೇಳಿ ನಾನು ಮಾತು ಮುಗಿಸ್ತೇನೆ. ಇಲ್ಲಿ ಆ ಹೆಂಡತಿ ಸತ್ತಂಥ ವಚನ ಹೀಗಿದೆ: ಕರಿಯ ಮುತ್ತಿನ ಹಾರದ ಪರಿಯೊಂದು ಶೃಂಗಾರ. ಕರಿ ಆನೆಗೆ ಜಯಬೇರಿಯನ್ನು ಹೊತ್ತಿರುವಂತಹ ಮಂಟಪವನ್ನು ಹೊತ್ತಿರ್ತಕ್ಕಂತಹ ಆನೆಯನ್ನು ತುಂಬ ಶೃಂಗಾರ ಮಾಡಿದ್ದಾರೆ. ಅದರಲ್ಲಿ ಕೂತಿದ್ದಾನೆ ಅಲ್ಲಮ. ಕರದ ಬಣ್ಣದ ನುಡಿಯ ಬೆಡಗಿನೊಳಡಗಿತ್ತು, ಸಿಡಿಲ ಬಣ್ಣವನ್ನುಟ್ಟು ಮಡದಿ ಒಂದು ಊರೊಳಗೆ ಕಡುಗಲಿಯ ವಿದ್ಯೆಯನ್ನು ನೋಡಿ. ಮಡದಿ ಒಂದು ಊರೊಳಗೆ ಕಡುಗಲಿಯ ವಿದ್ಯೆಯನ್ನು ನೋಡಿ ಸಿಡಿಲ ಬಣ್ಣವನ್ನುಟ್ಟು ನೋಡಿದ ನಿರ್ಭಾವ ವೀರ ವಿತರಣೆಯಿಂದ ದಾರುಣಿಯ ರಚನೆಯ ಗುಹೇಶ್ವರನೆಂಬ ಲಿಂಗವ ಬೆಳಗು ನುಂಗಿ ಅಡಗಿತ್ತು. ಅಲಂಕೃತವಾದಂಥ ಆನೆಯ ಅಂಬಾರಿಯ ಉತ್ಸವ ಬರ್ತಾ ಇರುವ ಸಂದರ್ಭದಲ್ಲಿ ಮಡದಿ ಅವಳಿದ್ದಂಥ ಊರೊಳಗಡೆಗೆ ಸಿಡಿಲು ಬಡಿದು ಅವಳು ಸಾವನ್ನಪ್ತಾಳೆ. ಇದನ್ನು ಕಂಡಂಥ ಅಲ್ಲಮನಿಗೆ ನಿರ್ಭಾವ ಅಲ್ಲಿ ಹುಟ್ಟುತ್ತೆ. ಗುಹೇಶ್ವರನೆಂಬ ಲಿಂಗವ ಬೆಡಗು ನುಂಗಿ ಅಡಗಿತ್ತು. ಸೊ ಇವನನ್ನು ಗುಹೇಶ್ವರ ಲಿಂಗ ತನ್ನ ಕಡೆಗೆ ಎಳ್ಕೊಳ್ತು ಅನ್ನುವಂಥ ಮಾತನ್ನು ಹೇಳ್ತಾನೆ. ಇವನು ವೈರಾಗ್ಯಕ್ಕೆ ಅಲ್ಲಿ ಬರ್ತಾನೆ ಅಂತ ಹೇಳಿ ಬಂದು ಎಲ್ಲಿಗೆ ಬಂದರು? ಬೇಸರವಾಗಿ ನಮಗೆಲ್ಲ ಗೊತ್ತಿರೋ ಹಾಗೆ ಅನಿಮಿಷನ ಕೊಪ್ಪಲು ಇವತ್ತಿಗೂ ಇರ್ತಕ್ಕಂಥದ್ದು. ಆ ಕೊಪ್ಪಲಿನಲ್ಲಿ ಕೂತಿರ್ತಕ್ಕಂಥ ಸಂದರ್ಭದಲ್ಲಿ ಗೊತ್ತಿರುವ ಹಾಗೇ ಆ ಅನಿಮಿಷನ ಸಂಸರ್ಗ ಅಲ್ಲಮನಿಗೆ ಆಗುವಂಥದ್ದು. ಅದಕ್ಕೊಂದು ಸ್ವಲ್ಪ ಕತೆ ಕಟ್ಟಿದ್ದಾರೆ ಕಾವ್ಯಗಳಲ್ಲಿ. ರಾಜ ಬರ್ತಾರೆ, ಅದು ಊತ ಹೋಗಿತ್ತು ಆಮೇಲೆ ತೆಗೆದು ಅಂತ. ಜೀವಂತ ಸಮಾಧಿಗಳು ಹಾಗೆ ಇರುವಂಥದ್ದು ಇವತ್ತಿಗೂ ಇದೆ. ಸುಮಾರು ಉತ್ತರ ಕರ್ನಾಟಕದಲ್ಲಿ ಬಹಳ ಇದೆ, ಇದನ್ನು ನಾನು ನೋಡಿದ್ದೀನಿ ಕೂಡ. ಅಂಥ ಒಂದು ಜೀವಂತ ಸಮಾಧಿ ಅನಿಮಿಷೆಯಂದು. ಆ ಸಮಾಧಿಯ ಬಾಗಿಲನ್ನು ತೆರೆದು ಹೋಗ್ತಾನೆ, ಸಂಸರ್ಗ ಆಗ್ತದೆ. ಆ ಸಂಪರ್ಕದಿಂದಾಗಿ ತಾನು ಬೆಳಕನ್ನು ಕಂಡದ್ದನ್ನು ಕೂಡ ತನ್ನ ವಚನದಲ್ಲಿ ಹೇಳಿಕೊಂಡಿದ್ದಾನೆ. ಅದು ಕಟ್ಟುಕತೆ ಅಲ್ಲ, ಅದು ವಾಸ್ತವ. ಅಲ್ಲಮನ ಗುರು ಅಂದಿನಿಂದ ಅನಿಮಿಷೆಯ ಅನ್ನುವಂಥದ್ದು. ಒಳಗೊಂದು ಅನಿಮಿಷ ಲಿಂಗವ ಕಂಡು ಎನ್ನ ಮನೋಪುಷ್ಪದಲ್ಲಿ ಪೂಜೆಯ ಮಾಡಿದಡೆ ನಾಚಿಕೆ ಮಾದು ನಿಸ್ಸಂದೇಹಿಯಾದೆನು ಗುಹೇಶ್ವರ. ಅನಿಮಿಷ ಅನ್ನುವಂಥ ಪದ ಇದೆಯಲ್ಲ, ಅದನ್ನು ನಾವಿಲ್ಲಿ ಗಮನಿಸಬೇಕಾಗ್ತಾ ಇದೆ. ಅವನು ಯಾವ ಎತ್ತರಕ್ಕೆ ಹೋಗ್ತಾನೆ ಅಂದರೆ, ಆಚರಣೆ ಪೂಜೆ ಎಲ್ಲ ಹೌದು, ಬಾಹ್ಯ ಹೌದು. ಒಂದು ಮಗು ಕಲಿಯೋಕ್ಕೂ ಮುಂಚೆ ನಾವು ಗಾಲಿಯನ್ನು ಕೊಡ್ತೇವೆ. ಕಲಿತಾದ್ಮೇಲೆ ಗಾಲಿಯನ್ನು ಹೇಗೆ ಸ್ವತಂತ್ರವಾಗಿ ನಡೆಯುತ್ತೋ ಹಾಗೆ ನಮಗೆ ಕುರುಹುಗಳು ಬೇಕು, ದೇವಾಲಯಗಳು ಬೇಕು, ಆರಾಧನೆ ಬೇಕು, ಆಚರಣೆ ಬೇಕು. ಆದರೆ ಅದು ಅರಿತ ಮೇಲೆ ಮತ್ತೆ ಪುನಃ ನಾವು ಹಿಂದಕ್ಕೆ ಹೋಗುವಂಥದ್ದು ಅಲ್ಲ. ಇದ್ದಾನೆ ನೋಡ ಎನ್ನ ಗುರುವು ಅನಿಮಿಷನ್ ಎನ್ನ ಕರಸ್ಥಳದಲ್ಲಿ, ಇದ್ದಾನೆ ನೋಡ ಎನ್ನ ಗುರುವು ಅನಿಮಿಷನ್ ಎನ್ನ ಜ್ಞಾನದೊಳಗೆ, ಎನ್ನ ಸದ್ಗುರು ಅನಿಮಿಷ ದೇವನಂತೆ ಎನ್ನಂತರಂಗದ ಆತುಮನೊಳಗೆ ಅನಿಮಿಷ ನಿಜೈಕ್ಯ ಗುಹೇಶ್ವರನ ಕಂಡು. ಅಂದರೆ ಇವೆಲ್ಲ ಬೇರೆ ಬೇರೆ ವಚನದ ಸಾಲುಗಳಷ್ಟೇ ನಿಮ್ಗೆ ಹೇಳ್ತಾ ಇರ್ತಕ್ಕಂಥದ್ದು. ಅಲ್ಲಮನಿಗೆ ಅನಿಮಿಷೆಯ ನಿಜವಾದ ಗುರುವಾಗ್ತಾನೆ. ಸಮಾಧಿಯ ಸ್ಥಿತಿಯಲ್ಲಿದ್ದಂಥವನು ಆ ಬೆಳಕನ್ನು ಕಂಡು ತುಂಬ ಚೆನ್ನಾಗಿ ಹೇಳ್ತಾನೆ. ಅದೊಂದು 7-8 ವಚನಗಳಲ್ಲಿ ವಿವರಗಳು ಬರುತ್ತೆ. ಆ ಬೆಳಕನ್ನು ನಾನು ಸ್ವೀಕರಿಸಿದೆ, ನನ್ನೊಳಗಡೆಗೆ ಅದು ಸೇರಿಸ್ತು ಅಂಥೇಳಿ. ನಂತರ ಅವನು ಆ ಗುಹೆಯಿಂದ ಹೊರಗಡೆ, ಆ ದೇವಾಲಯದಿಂದ ಹೊರಗಡೆ ನಿಜ ಸಮಾಧಿಯ
ಇಂದ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಅಲ್ಲಮ ಸಂಪೂರ್ಣ ಬೇರೆಯೇ ಆಗ್ತಾನೆ. ಆತ ಬಹಿರ್ಮುಖನಾಗಿ, ಅಂದರೆ ಜ್ಞಾನದ ಅರಸುವ ಕ್ರಿಯೆಯಲ್ಲಿ ಬಹಿರ್ಮುಖನಾಗ್ತಾನೆ. ಎಲ್ಲ ಕಡೆಗೂ ಆತ ಓಡಾಡ್ತಾನೆ. ಆತ ಎಲ್ಲೆಲ್ಲಿ ಓಡಾಡಿದ್ದಾನೆ ಅನ್ನುವಂಥದ್ದು ಕೂಡ ಅವನ ವಚನಗಳು ಸಿಕ್ಕುತ್ತೆ. ಆದರೆ ಸಾಧನಾ ಪಥ ಅಷ್ಟು ಸುಲಭ ಅಲ್ಲ. ಅಲ್ಲಮನನ್ನೂ ಈ ಸಾಧನಾ ಪಥ ಕಾಡಿದೆ, ನೋವನ್ನು ಉಣಿಸಿದೆ ಅನ್ನುವುದಕ್ಕೆ ನಾವಿಲ್ಲಿ ಸುಮ್ಮನೆ ಒಂದೆರಡು ವಚನಗಳನ್ನು ನಿಮ್ಮ ಮುಂದೆ ಇಡುತ್ತಿದ್ದೇನೆ. ಅರಸಿ ಅರಸಿ ಹಾ 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 ಎನ್ನುತ್ತಿದ್ದೆನು, ಬೆದಕಿ ಬೆದಕಿ ಬೆದ ಬೆದ ಬೇವುತ್ತಿದ್ದೆನು, ಗುಹೇಶ್ವರ ಕಣ್ಣ ಮೊದಲಲ್ಲಿದ್ದವನ ಕಾಣೆನು. ಯಾವುದೇ ಕ್ಷೇತ್ರದ ಸಾಧನ ಪಥವಾಗಲಿ, ಆ ಗುರಿಯನ್ನು ನಾವು ಮುಟ್ಟಬೇಕಾದ್ರೆ ಅದರದೇ ಆದಂತಹ ನೋವುಗಳಿದೆ, ವೇದನೆಗಳಿದೆ. ಅದಕ್ಕಾಗಿಯೇ ನಮ್ಮನ್ನು ಕೊಟ್ಕೊಳ್ಬೇಕಾಗುವಂಥದ್ದು. ಹಾಗೆ ಅಲ್ಲಮನೂ ಕೂಡ ಸುಮ್ಮನೆ ಪ್ರಭುದೇವ ಆಗಲಿಲ್ಲ. ಆತನೂ ಕೂಡ ಅಲ್ಲಿ ತನ್ನನ್ನು ತಾನು ಕೊಟ್ಕೊಂಡಿದ್ದಾನೆ. ಈ ಕಾಯದ ವೇದನೆ, ಮನದ ವೇದನೆಯೂ ಕೂಡ ಅನುಭವಿಸಿದ್ದಾನೆ ಅಂತೇಳಿ ಅನ್ನೋದಕ್ಕೆ. ಉಗುಳ ನುಂಗಿ ಹಸಿವ ಕಳೆದು ತೆವರ ಮಲಗಿ ನಿದ್ರೆ ಕಳೆದು, ಇಷ್ಟೆಲ್ಲ ಆದ ಮೇಲೇನೆ ನಿಮ್ಮ ವಿರಹದಲ್ಲಿ ಕಂಗಳೇ ಕರುವಾಗಿರ್ದೇನೆಯ್ಯ, ನೋಡಿ ನೋಡಿ ಸುಖಂ ಬಡೆದೆನಯ್ಯ ಗುಹೇಶ್ವರ. ಸೊ ಈ ಅನಂತ ಸಾಧನೆಯ ಮೂಲಕ ಆತನಿಗೆ ಗುಹೇಶ್ವರ ಹೊರಗಿಲ್ಲ, ಒಳಗೆ ಇದ್ದಾನೆ ಅನ್ನುವಂಥ ಅರಿವು ಆಗ್ತದೆ. ಅದರ ಸುಖ ಆನಂದ ಆತ ಅನುಭವಿಸಿರುವಂಥದ್ದು ಅನೇಕ ವಚನಗಳು ನಮಗಿಲ್ಲಿ ಸಿಗ್ತದೆ. ಹೀಗೆ ಅರಿವು ಪಡೆದಂತಹ ಅಲ್ಲಮ ಮತ್ತೂ ಗಟ್ಟಿಗೊಳಿಸ್ಕೊಳ್ಳುವ ಸಲುವಾಗಿ ಆತ ಬೇರೆ ಬೇರೆ ಮಹಾರಾಷ್ಟ್ರ ಇಲ್ಲಿಂದ ಹಿಡಿದು ಅಂದರೆ ಇಡೀ ಇಂಡಿಯಾದ ಎಲ್ಲ ಕಡೆಗೂ ಕೂಡ ಆತ ಓಡಾಡಿದ್ದಾನೆ ಅಂಥೇಳಿ ನಮ್ಮ ಡಾಕ್ಟರ್ DR ನಾಗರಾಜ್ ಅವರು ಅದನ್ನು ಗುರುತಿಸ್ತಾ ಹೋಗ್ತಾರೆ. ಹಾಗೆ ಓಡಾಡುವಂಥ ಸಂದರ್ಭದಲ್ಲಿ ಅವನ ನೆನಪಿನ ಕ್ಷೇತ್ರಗಳು ಬಹಳಷ್ಟು ಇದ್ದಾವೆ ಕರ್ನಾಟಕದಲ್ಲಿ. ಸುಮಾರು 200ಕ್ಕೂ ಹೆಚ್ಚು ಕ್ಷೇತ್ರಗಳಿರ್ತಕ್ಕಂಥದ್ದು. ಅದರಲ್ಲಿ ನಾನು ಒಂದು 40 ಕ್ಷೇತ್ರಗಳಿಗೆ ಕ್ಷೇತ್ರ ಕಾರ್ಯವನ್ನು ಮಾಡಿ ಅಲ್ಲಿ ಹೇಗೆ ಹೇಗೆ ಅಲ್ಲಮನನ್ನು ಆರಾಧಿಸ್ತಾರೆ ಅನ್ನುವಂಥ ವಿವರವನ್ನು ನಾನು ಈ ಇದರೊಳಗಡೆ ಕೊಡ್ತೇನೆ. ಅಂದರೆ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಈ ಮಲೆನಾಡು ಏನಿದೆಯಲ್ಲ, ಶಿವಮೊಗ್ಗ, ಬಳ್ಳಿಗಾವೆ, ಇದು ಆತನಿಗೆ ಜ್ಞಾನಭೂಮಿಯಾದದ್ದು. ಕರ್ಮಭೂಮಿ ಉತ್ತರ ಕರ್ನಾಟಕ ಆದದ್ದು. ಕೃಷ್ಣಾ ನದಿಯ ದಡದ ಉದ್ದಕ್ಕೂ ಇರತಕ್ಕಂತಹ ಭೂಮಿ ಇವನನ್ನು ಅಪ್ಪಿಕೊಂಡಿದೆ, ಇವನ ಅನುಗ್ರಹವನ್ನು ಪಡೆದಿದೆ. ಒಂದು ಕಡೆ ಚಿಮ್ಮಡ್ ಅನ್ನುವಂಥ ಪ್ರದೇಶದೊಳಗಡೆಗೆ ದಾಸೋಹ, ಜಂಗಮ ದಾಸೋಹ ಸಾಧನೆಗೆ ಅದೊಂದು ಕುರುಹಾಗಿ ಕೊಡೋ ವಿವರ ಅಷ್ಟೇ, ರೂಪಕವಾಗಿ ನಾವು ತೆಗೆದುಕೊಳ್ಬೇಕಾಗಿರ್ತಕ್ಕಂಥದ್ದು. ಎಲ್ಲ ಜಂಗಮರು ಪ್ರಸಾದಕ್ಕೆ ಕೂತಿದ್ದಾರೆ. ನಂತರ ಅಲ್ಲಮ ಬರ್ತಾನೆ. ಅಲ್ಲಮನಿಗೆ ಪ್ರಸಾದವನ್ನು ನೀಡ್ತಾರೆ. ಅಲ್ಲಮ ಊಟ ಮಾಡ್ತಾನೆ. ಅಲ್ಲಮ ಊಟ ಮಾಡಿ ತೆಗೆದ ತಕ್ಷಣವೇ ಎಲ್ಲ ಜಂಗಮರಿಗೂ ಕೂಡ ಹೊಟ್ಟೆ ತುಂಬೋಯ್ತು. ಇದೊಂದು ರೂಪಕವಾಗಿರುವಂಥದ್ದು. ಇದನ್ನು ಸ್ವಲ್ಪ ನನಗೂ ಕಷ್ಟನೇ, ನಾನು ಬೈತಾ ಇರ್ತೀನಿ, ಇಂಥ ಕಥೆಗಳನ್ನೆಲ್ಲ ಅಲ್ಲಮ್ಮನಿಗೆ ಹೇಳೋದು ಹೆಂಗ್ರಿ ಅಂತೇಳಿ ಅಂತಂದ್ಬಿಟ್ಟು ಅಂತ. ಆದರೆ ನಮಗೆ ಅದು ಪ್ರಸಾದದ ಮಹಿಮೆ ನಮಗೆ ಗೊತ್ತಿಲ್ಲದೆ ಇರೋದ್ರಿಂದ ನಾವು ಈ ಥರ ಬಾಹ್ಯವಾಗಿ ಮಾತಾಡ್ತೀವಿ ಅಂತ ಕಾಣಿಸುತ್ತೆ. ಅಂದರೆ ಆ ಪ್ರಸಾದದ ಸಿದ್ಧಿ ಅಲ್ಲಮನೆಯಲ್ಲಿ ಇತ್ತು ಅನ್ನೋದಕ್ಕೆ ಅವರು ಈ ಕಥೆಯನ್ನು ಕವಿಗಳು ಹೇಳ್ತಾ ಹೋಗ್ತಾರೆ. ನಾನಾಗಲೇ ಅಲ್ಲಮನ 3 ವಚನಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಿದೆ. ಈ 3 ವಚನಗಳ ಮೂಲಕ ಅಲ್ಲಮ ಏನು ಹೇಳ್ತಾ ಇರೋದು ಅಂತೇಳಿದ್ರೆ, ಜಗತ್ತಿನಲ್ಲಿ ಯುದ್ಧಗಳು ನಡೆದಿರೋದು ಹೆಣ್ಣು ಹೊನ್ನು ಮಣ್ಣು ಕಾರಣವಾಗಿ ಇವತ್ತಿಗೂ ಆಗ್ತಾಯಿದೆ. ಉಕ್ರೇನ್ ಯುದ್ಧ ಇವತ್ತಿಗೂ ನಿಂತಿಲ್ಲ. ನಿನ್ನೆ ಇನ್ನು ರಷ್ಯಾದ ಸಹಕಾರ ಮಾಡ್ತು ಅಂತೇಳಿ ಅಂದ್ಬಿಟ್ಟು ರಷ್ಯಾದ ಮೇಲೂ ಕೂಡ ದಾಳಿಯನ್ನು ಮಾಡಿರೋದು, ಅದನ್ನು ನೀವು ನೋಡಿಬಿಟ್ರೆ ನಮಗೆ ಹಿಂಗೆಲ್ಲ ಹೌದಾ ಅಂತೇಳಿ ಅನ್ನುವಷ್ಟು ಆಗ್ತದೆ. ಇವತ್ತಿಗೂ ಹೊನ್ನು ರನ್ಯಾಳ ಕಥೆಯನ್ನು ನಾವು ನೋಡ್ತಾ ಇದ್ದೇವೆ. ಹೊನ್ನಿನ ಹಿಂದೆ ಹೋದಂತಹ ರಾಜರು, ನಮ್ಮ ಮಹಾರಾಜರುಗಳು ಇವತ್ತು ಭೂಮಿಯನ್ನು ಕಬಳಿಸ್ತಾ ಇರುವಂತಹ ದಿ ರಾಜಾದಿ ಗ್ರೇಟ್ಗಳನ್ನು ನೋಡ್ತಾ ಇದ್ದೇವೆ.
ಹೊನ್ನು ಮಣ್ಣು ಹೆಣ್ಣಿಗಾಗಿ ಸತ್ತುದು ಕೋಟಿ ಗುಹೇಶ್ವರ, ನಿನಗಾಗಿ ಸತ್ತವರ ಆರನೂ ಕಾಣೆ. ಯಾರು ಜ್ಞಾನದ ನೆಲೆಯನ್ನು ಹಿಡ್ಕೊಂಡು ಹೋಗ್ತಾರೋ ಅವ್ರನ್ನ ನಾವು ಎಲ್ಲ ಕಾಲಕ್ಕೂ ಸ್ಮರಿಸ್ತೇವೆ. ನಮ್ಗೆ ಯಾಕೆ ಅಲ್ಲಮೆ ಬೇಕಾಗ್ತಾನೆ? ಆದರೆ ಅಲ್ಲಮನ ಕಾಲದ ಕಲ್ಯಾಣ ಚಕ್ರವರ್ತಿಗಳಾಗಲಿ ಅಥವಾ ಚಾಲುಕ್ಯ ಚಕ್ರವರ್ತಿಗಳಾಗಲಿ, ಬೇರೆ ಬೇರೆ ರಾಜರ ಚಕ್ರವರ್ತಿಗಳನ್ನ ನಾವು ನೆನೆಸ್ತೀವ? ಇಲ್ಲ. ಚಕ್ರವರ್ತಿಗಳ ರಾಜರ ಇತಿಹಾಸ ಅಂದರೆ ನಮಗೆ ಗೊತ್ತಿರೋದು ಸಾಮಾನ್ಯ ಬದುಕನ್ನು ಸರ್ವನಾಶ ಮಾಡಿದವರು, ಯುದ್ಧದಲ್ಲಿ ಸತ್ತಂತಹ, ಇವನ ಸಲುವಾಗಿಯೇ ಯುದ್ಧವನ್ನು ಮಾಡಿಸುತ್ತಿದ್ದಾರೆ. ಇವನು ರಾಜನಾಗ್ತಾನೆ, ಚಕ್ರವರ್ತಿ ಆಗ್ತಾನೆ. ಬಟ್ ಸಾಮಾನ್ಯರ ಬದುಕು ದುಃಖದ ಕಥೆಯೇ. ಮಕ್ಕಳು ಅನಾಥರೆ, ಮಡದಿಯರು ಅನಾಥರೆ. ಈ ತುಂಬ ಶಾಸನಗಳಿದ್ದಾವೆ. ರಾಜನಿಗೆ ಗಂಡು ಮಗುವಾದರೆ ಸಾಮಾನ್ಯನು ಸಿಡಿದಲೆಯನ್ನು ಕೊಡುವಂಥ ಹರಕೆಯನ್ನು ಹೊತ್ಕೊಳ್ಳುವಂಥದ್ದು ಪದ್ಧತಿ. ಅವನಿಗೆ ಗಂಡು ಮಗು ಆಗಲಿ ಅಂತ. ಗಂಡು ಮಗು ಆದರೆ ತಕ್ಷಣವೇ ಸಿಡಿದಲೆ, ತಲೆ ಕತ್ತರಿಸ್ಕೊಳ್ಳೋದು, ಇನ್ನೇನೂ ಅಲ್ಲ. ಇಂತಹ ಮೌಢ್ಯತೆಯನ್ನು ಕಂಡ ಅಲ್ಲಮ ಯುದ್ಧದ ಬಗ್ಗೆ, ವೀರತ್ವದ ಬಗ್ಗೆ, ಮೌಢ್ಯದ ಬಗ್ಗೆ ಅನೇಕ ವಚನಗಳು ಇರ್ತಕ್ಕಂಥದ್ದು. ಅವನೊಬ್ಬ ರಾಜ ಅಂತ ಅನ್ನೋದಕ್ಕೆ ಅವನು ಬಳಸಿರ್ತಕ್ಕಂತಹ ವಚನಗಳಲ್ಲಿ ಯುದ್ಧ, ವೀರತ್ವ, ಆಡಳಿತ, ಬಿಲ್ಲು, ಬಾಣ ಇವು ತುಂಬ ತುಂಬ ಬರುವಂಥದ್ದಿದು. ನಮಗೆಲ್ರಿಗೂ ಗೊತ್ತಿರುವಂಥ ಸಣ್ಣ ಒಂದು ವಚನವನ್ನೇ ನಿಮ್ಮ ಮುಂದೆ ಇಡ್ತೇನೆ. ಕೊಟ್ಟ ಕುದುರೆಯೇ ನೇರದೆ ಮತ್ತೊಂದು ಕುದುರೆಯ ಬಯಸುವವ, ವೀರನೂ ಅಲ್ಲ ಧೀರನೂ ಅಲ್ಲ, ಹಲ್ಲಣವ ಹೊತ್ತುಕೊಂಡು ಬಳಲುತ್ತೈತೆ ಗುಹೇಶ್ವರ ನಿಮ್ಮನೆತ್ತ ಬಲ್ಲರು ಅಂತೇಳಿ ಅಂತ. ನೋಡಿ, ಇಂಥ ಒಂದು ನೆಲೆಯ ವಚನಗಳನ್ನು ನಾವು ಬಸವಣ್ಣನವರಲ್ಲಿ ಕಾಣಲ್ಲ. ಬಸವಣ್ಣನವರಲ್ಲಿ ವ್ಯಕ್ತಿಗಳನ್ನು ವ್ಯಕ್ತಿತ್ವ ವಿಕಾಸಗೊಳಿಸುವಂತಹ, ವ್ಯಕ್ತಿಗಳನ್ನು ಒಂದು ಮಾಡುವಂತಹ, ಸಮಾಜಮುಖಿಯಾಗುವಂತಹ ಇದನ್ನು ನಾವು ನೋಡ್ತೇವೆ. ಅಲ್ಲಮನಲ್ಲಿ ಹೋರಾಟ, ಯುದ್ಧ, ಧೈರ್ಯ, ವೀರತ್ವ. ಸೊ ಇವುಗಳನ್ನು ಜ್ಞಾನ ನಿಜವಾದ ವೀರತ್ವವನ್ನು ಕೊಡುವುದು. ನಿಜವಾದ ವೀರತ್ವ ಯಾವುದು ಅಂದರೆ ಜ್ಞಾನ ಸಂಪಾದನೆ. ಗುಹೇಶ್ವರ ನಿನ್ನ ಮುಂದೆ ಜ್ಞಾನ, ಸಿರಿವಂತಿಕೆ, ನಿನಗಿಂತಲೂ ಸಿರಿವಂತಿಕೆ ಅನ್ನುವಂಥದ್ದು. ಗುಹೇಶ್ವರನಿಗಿಂತಲೂ ಸಿರಿತನ ಯಾವುದು ಅಂದರೆ ಅದು ಜ್ಞಾನ. ಪರಮಾತ್ಮ ದೊಡ್ಡವನಲ್ಲ, ಜ್ಞಾನವೇ ದೊಡ್ಡದು ಅನ್ನುವುದು ಇಡೀ ಅವನ ವಚನದ ತುಂಬ ನೋಡ್ತೇವೆ. ಆ ಜ್ಞಾನವನ್ನೇ ಎಡವಿರ್ತಕ್ಕಂತಹ ಅನೇಕ ಸಾಧಕರಿಗೆ ಅಕ್ಕಮಹಾದೇವಿ ಎಡವಿದ್ದಲ್ಲ, ಆದರೆ ಅಕ್ಕಮಹಾದೇವಿಯ ಆ ಜ್ಞಾನದ ಎತ್ತರ ಏನು ಅನ್ನುವುದನ್ನು ತೋರಿಸುವಂಥದ್ದು ಕಲ್ಯಾಣದಲ್ಲಿ ಅಲ್ಲಮ ಅಕ್ಕನಿಗೆ ನಡೆದದ್ದು. ಮುಕ್ತಾಯಕ್ಕನಿಗೂ ಅಲ್ಲಮಗೂ ನಡೆದ ಸಂವಾದದಲ್ಲಿ ಸ್ವಲ್ಪ ಮುಕ್ತಾಯಕ್ಕ ಅಲ್ಲಮನಿಗೆ ಸಂವಾದಗಳಾಗುವಂಥದ್ದು. ನುಡಿಸೂತಕ ಅನ್ನುವಂಥ ಮಾತು ಕೂಡ ಅಲ್ಲಿ ಬರ್ತದೆ. ಆಗಲೇ ಹೇಳ್ತಾನೆ ಅಲ್ಲಮ, ಮಾತೆಂಬುದು ಜ್ಯೋತಿರ್ಲಿಂಗ ಅನ್ನುವಂಥದ್ದು. ನಾವು ಆಡುವ ಮಾತು ಏನಾಗಬೇಕು ಅಂದರೆ ಬೆಳಕನ್ನು ಕೊಡುವಂಥದ್ದಾಗಬೇಕು. ಪರಮಾತ್ಮ ಅಂದರೆ ಬೇರೆ ಅಲ್ಲ, ಅದು ಬೆಳಕು. ಬೆಳಕು ಎಲ್ಲ ನಾವು ಕಾಣೋಕ್ಕೆ ಸಾಧ್ಯ ಅಂದರೆ ನಮ್ಮ ಮಾತಿನಲ್ಲಿ ಅಂತೇಳಿ ಅಂದ್ಬಿಟ್ಟು ಅಂತ. ಇದು ನಾವು ಜನಪದರಲ್ಲೂ ಕೂಡ ನೋಡ್ತೇವೆ ಅಲ್ವಾ, ಮಾತೆ ಮೃತ್ಯು ಮಾತೆ ಅಮೃತ ಅನ್ನುವಂಥದ್ದು ಅಂತ ಹೇಳಿ ಅಂತ. ಆ ಮಾತಿನ ಬೆಳಕನ್ನು ತೋರಿಸ್ತಾನೆ ಮುಕ್ತಾಯಕ್ಕನಿಗೆ. ಹಾಗೆ ನಿನ್ನೆ ಗೊಗ್ಗಯ್ಯನಿಗೆ ಅವರ ಭಾಷೆಯಲ್ಲಿ ಒಬ್ಬ ರೈತ, ತೋಟವ ಮಾಡಿದ್ದಾರೆ ಅಮ್ಮವರು, ಕಾಹ ಕೊಟ್ಟರು ಜವನವರು ಅನ್ನುವಂಥ ವಚನದ ಮೂಲಕ ಅವನನ್ನು ಮತ್ತೆ ಅಲ್ಲಿ ಎಚ್ಚರಿಸ್ತಾರೆ. ಎಲ್ಲಿವರೆಗೂ ಬರೀ ತೋಟ ಇದು ಅಂತ್ಯ, ಇದರೊಳಗಡೆಗೆ ನಿನ್ನ ಅಂತರಂಗದಲ್ಲಿ ತೋಟವನ್ನು ಬೆಳೆಯುವಂಥದ್ದಾಗಬೇಕು. ಎಲ್ಲೂ ಲೌಕಿಕವನ್ನು ಅವನು ವಿರೋಧಿಸೋದಿಲ್ಲ, ಅದರ ಜೊತೆಯಲ್ಲಿ ನೀವು ಜ್ಞಾನವನ್ನು, ಸಾಧನೆಯನ್ನು, ಆಧ್ಯಾತ್ಮವನ್ನು ಕೂಡ ತಗೊಂಡಾಗ ನಮಗೆ ಇದು ಈ ಭವವಾಗಿ ಕಾಡೋದಿಲ್ಲ, ಬೆಂಕಿಯಾಗಿ ಕಾಡೋದಿಲ್ಲ, ಬದಲಾಗಿ ಬೆಳಕಾಗುತ್ತೆ ಅನ್ನುವಂಥದ್ದು. ಹಾಗೆಯೇ ಸಿದ್ದರಾಮಯ್ಯ ದೇವಾಲಯ ಕೆರೆಗಳನ್ನು ಕಟ್ಟುವಂಥ ಸಂದರ್ಭದಲ್ಲಿ ದೇಹವೇ ದೇವಾಲಯವಾದ ಬಳಿಕ ಮತ್ತೆ ಬೇರೆ ದೇವಾಲಯವೇ ಕಯ್ಯ, ಎರಡಕ್ಕೆ ಹೇಳಲ್ಲ ಗುಹೇಶ್ವರ ನೀನು ಕಲ್ಲಾದರೆ ನಾನೇನಪ್ಪನೆಯ. ಆಯ್ತಪ್ಪ, ಗುಡಿಯನ್ನು ಕಟ್ಟಿ ಬೇಡ ಅಂತ ಹೇಳಲ್ಲ, ಆದರೆ ಅದರ ಜೊತೆಗೆ ಗುಡಿಗಿಂತಲೂ ಜೀವ ಮುಖ್ಯ. ಜೀವದ ಒಳಗಡೆ ಗುಡಿಯನ್ನು ಕಟ್ಟುವಂಥವ್ರು ಆಗಿ ಅಂತೇಳಿ ಅನ್ನುವಂಥ ಮಾತಿದೆಯಲ್ಲ. ದಿ ಸ್ಟೆಪ್ಸ್ ಸಮಾಜಕ್ಕೆ ಬಹಿರ್ಮುಖವಾಗಿರ್ತಕ್ಕಂತಹ ಕ್ರಿಯೆಗಳನ್ನು ಅಂತರ್ಮುಖವಾಗಿ ಬೆಳೆಸುವಂತಹ ನೆಲೆಯನ್ನು, ಕೆಲಸವನ್ನು
ಅಲ್ಲಮಪ್ರಭು ಮಾಡ್ತಾ ಬರುವಂಥದ್ದನ್ನು ನಾವು ಇಡೀ ಕಥನದಲ್ಲಿ ನೋಡುವಂಥದ್ದು. ನನ್ನನ್ನು ಇಲ್ಲಿಗೆ ಕರೆಸಿ ನನ್ನ ಈ ಕೊರತೆಯನ್ನು ಕೇಳಿದ ತಮ್ಮೆಲ್ಲ ಶಾಂತ ಮನಸ್ಸುಗಳಿಗೆ ನನ್ನ ಶಿವದ ನಮನಗಳು. ಅವಕಾಶವನ್ನು ಮಾಡಿಕೊಟ್ಟ ಕರ್ನಾಟಕ ಸಂಘಕ್ಕೂ ಸದಸ್ಯರಿಗೂ ನನ್ನ ಹೃತ್ಪೂರ್ವಕ ಶರಣಾರ್ಥಿಗಳು. ನಮಸ್ತೆ. ಕರ್ನಾಟಕ ಸಂಘದ ತಿಂಗಳ ಅತಿಥಿ ಕಾರ್ಯಕ್ರಮದಲ್ಲಿ ಸಂವಾದ ಕಾರ್ಯಕ್ರಮ ಇರುತ್ತೆ. ದಯಮಾಡಿ ಶ್ರೋತೃಗಳು ತಮ್ಮ ತಮ್ಮ ಪ್ರಶ್ನೆಗಳು ಏನೇ ಇದ್ದರೂ ಮೇಡಮ್ ಅವರ ಬಳಿ ಕೇಳಬೇಕಾಗಿ ಕೋರ್ಕೊಳ್ತೇನೆ. ಅನುಭವ ಮಂಟಪಕ್ಕೆ ಅವಳು ಅಕ್ಕಮಹಾದೇವಿ ಬಂದಾಗ ಸಂವಾದ ನಡೀತಿರುತ್ತೆ. ಅವರಿಗೂ ಅಕ್ಕಮಹಾದೇವಿಗೂ ಸಂವಾದ ನಡೆದಾಗ ಅಕ್ಕಮಹಾದೇವಿನ ಅವನು ಎಲ್ಲ ರೀತಿಯಲ್ಲಿ ಕನ್ವಿನ್ಸ್ ಮಾಡಿ ಇದಕ್ಕೆ ಬನವಾಸಿಗೆ ಕಳಿಸ್ತಾರೆ. ಬನವಾಸಿಗೆ ಕಳಿಸೋ ಅಗತ್ಯ ಇತ್ತೆ ಅಂತ ನನಗೆ ಯಾವಾಗಲೂ ಶ್ರೀಶೈಲಕ್ಕೆ ಸಾರಿ ಮೇಡಮ್, ಅದೇ ಶ್ರೀಶೈಲಕ್ಕೆ ಕಳಿಸ್ತಾರೆ. ಅದು ಶ್ರೀಶೈಲಕ್ಕೆ ಕಳಿಸಬೇಕಾಗಿತ್ತ. ಅಕ್ಕಮಹಾದೇವಿ ತಾನು ಬಾಲ್ಯದಲ್ಲೇ ಇದ್ದಂಥ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಆರಾಧಿಸ್ತಾ ಇರ್ತಕ್ಕಂಥ ಆ ಮಲ್ಲಿಕಾರ್ಜುನ ಶ್ರೀಶೈಲ ಮಲ್ಲಿಕಾರ್ಜುನ ಅಂತಲೇ ಆಕೆಯ ವಚನದ ಅಂಕಿತದಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಅಕ್ಕಮಹಾದೇವಿ ವಚನವನ್ನು ಒಂದು ಸ್ವಲ್ಪ ಇನ್ನೊಂದು ಸಲ ಒಂಚೂರು ತಿರುವು ಹಾಕಿ, ಅಂದರೆ ಆಕೆಗೆ ಗುರು ಮನೆಯಲ್ಲಿಯೇ ಶ್ರೀಶೈಲದ ಚನ್ನಮಲ್ಲಿಕಾರ್ಜುನನ ಬಗ್ಗೆ ಭಕ್ತಿ. ಇನ್ನೂ ಒಂದು ಹೆಜ್ಜೆ ಮುಂದೋದರೆ ಆಕೆ ಹೇಳುವಂಥ ವಚನ ಇದೆಯಲ್ಲ, ನಾನೊಂದು ಕನಸು ಕಂಡೆ ಅಂತ ಹೇಳಿ ಅಂತ, ಅವನ ಕೈಯನ್ನು ಹಿಡಿದೆ ಅನ್ನುವಂಥದ್ದು. ಸೊ ಶರಣ ಸತಿ ಅನ್ನುವಂತಹ ಒಂದು ತಾತ್ವಿಕ ಚಿಂತನೆ ಈ ವಚನ ಸಾಹಿತ್ಯದಲ್ಲಿ ಬರುವಂಥದ್ದು. ಆ ನೆಲೆಯಲ್ಲಿ ಆಕೆ ಅದೇ ಸತ್ಯ ಅಂತೇಳಿ ಅಂದ್ಕೊಂಡು ಚನ್ನಮಲ್ಲಿಕಾರ್ಜುನನೇ ತನ್ನ ಗಂಡ ಅಂತಂದ್ಬಿಟ್ಟು ಹೊರಟು ಬಿಡ್ತಾಳೆ. ಅವನನ್ನು ಹುಡುಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಕೆಲವು ಕೃತಿಗಳಲ್ಲಿ ಮಾತ್ರ ಅಲ್ಲಮನ ಭೇಟಿ ಕಲ್ಯಾಣದಲ್ಲಿ ಆದದ್ದು ಹೇಳುತ್ತೆ, ಇನ್ನು ಕೆಲವು ಕೃತಿಗಳಲ್ಲಿ ಭೇಟಿ ಆದದ್ದೇ ಇಲ್ಲ. ಭೇಟಿ ಆದದ್ದೇ ಇಲ್ಲ. ನೀವು ಅಕ್ಕಮಹಾದೇವಿ ಬಗ್ಗೆ ಏನು ಬೇಕಾದ್ರೆ ಕೇಳಿ ಹೇಳ್ತೀನಿ. ಡಾಕ್ಟರ್ ಬಸವರಾಜ್, ಕನ್ನಡ ಶಿಕ್ಷಕ ಆಯ್ನೂರು. ಅಲ್ಲಮ ಹಿಂಡನಗ್ಲಿದ ಗಜ ಅಂತ ಹೇಳಿ ಅಂದ್ಕೊಂಡ್ರಾದರೆ ಶರಣರಿಗೆ ಕೆಲವು ವ್ಯತಿರಿಕ್ತವಾಗಿ ಅವನ ವರ್ತನೆ ಅಥವಾ ಅವನ ಮಾತುಗಳು ನಾನು ಗಮನಿಸಿರುವಂಥದ್ದು. ಒಂದು ಕಾಯಕ ವಿರೋಧಿ ತತ್ವ, ಗೊಗ್ಗೈನನ್ನು ಕೃಷಿಯಿಂದ ಬಿಡಿಸದ್ದು, ಸಿದ್ದರಾಮನನ್ನು ಒಡ್ಡತನ ಅಥವಾ ಕೆರೆ ಕಟ್ಟೆ ಬಾವಿ ಇವುಗಳನ್ನ ಕಟ್ಟಿಸೋದು ಬಿಡಿಸಿ ಅವನನ್ನು ಕಲ್ಯಾಣಕ್ಕೆ ಕರೆಯುವಂಥದ್ದು. ಇದರ ಕಾಯಕ ತತ್ವಕ್ಕೆ ವಿರೋಧವಾಗಿ ಜ್ಞಾನ ಮಾರ್ಗವನ್ನು ಅವನು ಬೋಧಿಸ್ತಾ ಇದ್ದಾನ ಅಂತಕ್ಕಂಥದ್ದು ಇದು ಅಲ್ಲ. ಹಾಗೆ ಅವನ ಇಷ್ಟಲಿಂಗದ ಪ್ರಶ್ನೆ ಬಂದಾಗೂ ಸಹ ಅವನ ಗುರುವಿನ ಲಿಂಗವನ್ನೇ ಪಡೆದು ಅವನು ಲಿಂಗಧಾರಿಯಾದ ಅಂತಕ್ಕಂಥದ್ದು. ಯಾರೇ ಒಬ್ಬ ವ್ಯಕ್ತಿಯ ಲಿಂಗವನ್ನು ಮತ್ತೊಬ್ಬರಿಗೆ ಕೊಡಲಿಕ್ಕೆ ಅವಕಾಶ ಇಲ್ಲ ಅಂತ ಲಿಂಗತತ್ವ. ಅದು ಚನ್ನಬಸವಣ್ಣ ಮತ್ತು ಅವನ ವಿಚಾರದಲ್ಲಿ ಲಿಂಗದ ಒಂದು ವಾಗ್ವಾದದಲ್ಲಿ ಬರ್ತದೆ. ನೀನು ಲಿಂಗ ವಿರೋಧಿ, ನೀನು ನಿನ್ನ ಗುರುವಿನ ಲಿಂಗವನ್ನು ಕದ್ದು ಇಟ್ಕೊಂಡು ಬಂದಿರೋ ನೀನು ಒಬ್ಬವರ ಲಿಂಗವನ್ನು ಇನ್ನೊಬ್ಬರಿಗೆ ಕೊಡಲಿಕ್ಕೆ ಸಾಧ್ಯವಿಲ್ಲ ಅನ್ನುವ ಚರ್ಚೆಯೂ ಸಹ ಲಿಂಗ ವಿಚಾರದಲ್ಲಿ ಬರ್ತದೆ. ಹಾಗಾಗಿ ವಚನಕಾರರ ಮಾತುಗಳಿಗೂ ಅಲ್ಲಮನ ನಡೆಗೂ ಸ್ವಲ್ಪ ವಿಭಿನ್ನತೆ ಇದೆಯೇ ಅನ್ನೋದು ನನ್ನ ಪ್ರಶ್ನೆ. ಅಲ್ಲಮನ ಬಗ್ಗೆ ಅನೇಕ ವಿಷಯಗಳಲ್ಲಿ ವಚನಕಾರರಿಗೂ ಮತ್ತು ಅಲ್ಲಮನ ಚಿಂತನೆಗಳಿಗೂ ಭಿನ್ನತೆ ಇದೆ. ಆದರೆ ಅದು ವಿರೋಧ ಅಲ್ಲ. ನೀವು ಮೊದಲು ಎರಡು ಹೇಳಿದ್ರಿ, ಕಾಯಕ ಬಿಡಿಸಿ ಜ್ಞಾನ ಮಾರ್ಗಕ್ಕೆ. ಅವರು ವಚನದಲ್ಲಿ ಅದೆಲ್ಲ ಹೇಳ್ತಾ ಇರೋದು. ಬರೀ ಕಾಯಕನೇ ಮಾಡ್ತಾ ಈ ಕಾಯನ ಎಲ್ಲಿಯವರೆಗೂ ಸವಿಸ್ತೀರಪ್ಪ, ಕಾಯದೊಳಗಡೆಗೆ ಒಂದು ಆತ್ಮ ಇದೆ ಅದನ್ನು ನೋಡಿ ಅಂತ ಅರಿವನ್ನು ಮೂಡಿಸ್ತಾ ಇದ್ದಾನೆ ವಿನಃ ಕಾಯಕ ವಿರೋಧಿ ಅಲ್ಲ. ನೀವು ಕಾಯಕವನ್ನು ಮಾಡಬೇಕು. ಯಾವುದೇ ಕಾಯಕ ನಮ್ಮ ಜೀವನವನ್ನು ನಿರ್ವಹಣೆ ಮಾಡುವಂತಹ ಕಾಯಕ ಆಗಿರಬೇಕು. ಆ ನಿರ್ವಹಣೆ ಮಾಡದೆ ಹೋದರೆ ಆ ಕಾಯಕದ ಘೋರ ಏಕೆ ಅಂತ ಮತ್ತೊಂದು ವಚನದಲ್ಲಿ ಇದೇ ಪ್ರಭುದೇವರು ಹೇಳ್ತಾರೆ. ಅವ್ರ ಕಾಯಕ ವಿರೋಧಿ ಅಲ್ಲ, ಬರೀ ಲೌಕಿಕ ಅಲ್ಲ, ಲೌಕಿಕದ ಜೊತೆಗೆ ಒಂಚೂರು ಜ್ಞಾನವನ್ನು ತಗೊಳ್ಳಿ ಅಂತ ಹೇಳ್ತಾ ಇರೋದು. ಇನ್ನೊಮ್ಮೆ ನೀವು ಆ ಸಂದರ್ಭಗಳನ್ನು ಓದಿ. ನಾನು ಆ ಸಂದರ್ಭಗಳು ನನ್ನ ಈ ಪುಸ್ತಕದಲ್ಲಿ ಇದೆ,
ವಿವರವಾಗಿ ಕೊಟ್ಟಿದ್ದೇನೆ. ಆ ವಚನಗಳು ಏನೇನು ಅರ್ಥವನ್ನು ಕೊಡ್ತಾ ಇದೆ ಅನ್ನೋದು ಕೂಡ ಇದೆ. ಅದಲ್ಲ. ಎರಡನೇ ಪ್ರಶ್ನೆ, ಅನಿಮಿಷನೆಯ ಸಂಪರ್ಕ ಆದದ್ದು ಆಕಸ್ಮಿಕ. ಇಷ್ಟಲಿಂಗಧಾರಿ ಆಗಬೇಕು ಅಂತ ಅಲ್ಲಮ್ಮ ಹೋದದ್ದು ಅಲ್ಲವೇ ಅಲ್ಲ. ಈ ಆಕಸ್ಮಿಕವನ್ನು ಅವನು ಸ್ವೀಕರಿಸ್ತಾನೆ, ಮತ್ತು ಪ್ರಭು ಆಗ್ತಾನೆ. ನೀವು ಯಾಕೆ ಆ ಲಿಂಗವನ್ನು ಕದ್ದ ಅನ್ನುವಂತಹ ನೆಗೆಟಿವ್ ಅಪ್ರೋಚಸ್ಸನ್ನು ಕೊಡ್ತೀರಿ? ಇದು ನನ್ನ ಪ್ರಶ್ನೆ ಅಲ್ವಾ? ಯಾಕೆ ಹಾಕಿ ಕೊಡ್ತೀರಿ? ಅಲ್ಲಲ್ಲ, ನೀವಲ್ಲ, ನಾನು ಇಂಡಿವಿಜುವಲಾಗಿ ಹೇಳ್ತಿಲ್ಲ. ಆ ಪ್ರಶ್ನೆಗೆ ನನ್ನ ಉತ್ತರ. ನಾವು ಆ ರೀತಿ ಆಲೋಚನೆ ಮಾಡುವುದೇ ತಪ್ಪು. ಒಂದು, ಹಾಗಾದರೆ ಅಲ್ಲಮ್ಮ ಯಾಕೆ ಇತರ ವಚನಕಾರರಿಗಿಂತಲೂ ಕೂಡ ಎಷ್ಟು ಭಿನ್ನವಾಗಿದ್ದಾನೆ, ವಿಶಿಷ್ಟವಾಗಿದ್ದಾನೆ? ನೀವು ಹೇಳುವ ಪ್ರಕಾರವಾಗಿ ಅದು ಕದ್ದಲಿಂಗ ಅಂತ ಹೇಳೋದೇ ಕಷ್ಟ ಆಗುತ್ತೆ. ನಾನು ನಮ್ಮ ತೋಟದಲ್ಲಿ ಹೀಗೆ ಹೂವಿನ ಸ್ವಲ್ಪ ಗಿಡಗಳನ್ನು ಹಾಕ್ಕೊಂಡು ಬೆಳೆಸೋ ಸಂದರ್ಭದಲ್ಲಿ ಗೊತ್ತಿಲ್ಲ, ಯಾರೋ ಏನೋ ಒಂದು ಪುಟ್ಟ ಗಣಪತಿನ ಇಟ್ಟು ಹೋಗ್ಬಿಟ್ಟಿದ್ದಾರೆ. ಅದು ನನ್ನ ಕಣ್ಣಿಗೆ ಬಿತ್ತು. ಅದನ್ನು ತೊಗೊಂಡು ಬಂದೆ, ಹೂವಿನ ಜೊತೆಗೆ ಅದನ್ನು ತೊಗೊಂಬಂದೆ, ಮನೆಯ ಮೇಲ್ಗಡೆ ಅಲ್ಲೇ ಇಟ್ಟೆ ನಾನು. ಹಾಗಂದರೆ ಅದನ್ನು ಕದ್ದೆ ಅಂತನಾ? ನೋ, ಸೀಕ್ವೆನ್ಸಸ್ ಅದು ಹಾಗೆ ಮಾಡಿದೆ. ಆದರೆ ಅದನ್ನು ಅಲ್ಲಮ್ಮ ಅರ್ಥೈಸ್ಕೊಂಡ, ಅದಕ್ಕೆ ಮುಖಾಮುಖಿಯಾದ, ಅದರಿಂದ ಬೆಳೆದ, ಮತ್ತು ಆ ಲಿಂಗವನ್ನು ದಾಟಿ ಮುಂದಕ್ಕೆ ಬಂದ. ನಿಮ್ಮ ಕದ್ದಲಿಂಗ ಅಂತ ಅಲ್ಲೇ ಬಿಟ್ಬಿಟ್ಟ ಅಲ್ಲಮ್ಮ ಅಲ್ವಾ? ಅಯ್ಯೋ, ಊಟ ಕೊಟ್ಟರೆ ಉಣ್ಣಲ್ಲ, ನೀರು ಕೊಟ್ಟರೆ ಕುಡಿಯಲ್ಲ, ಇದನ್ನು ತೊಗೊಂಡು ಏನು ಮಾಡ್ತೀರಿ? ಹುರುಳಿಲ್ಲ ನನ್ನ ಜೊತೆಗೆ ಅದು ಮಾತಾಡಲ್ಲ ಅಂತ ಮತ್ತೊಂದು ವಚನದಲ್ಲಿ ಹೇಳ್ತಾರೆ ಅವರು. ಪ್ಲೀಸ್. ಇದೆ ಅದ್ರ ಬಗ್ಗೆನೇ ಇಲ್ಲಿ ಚರ್ಚೆ ಮಾಡಿದ್ದೇನೆ. ಇದೆ ಅದು ನಿರಹಂಕಾರ ಸುಜ್ಞಾನಿನ ಹೆಸರಿದೆಯಲ್ಲ, ತಂದೆ ತಾಯಿಗಳು. ಹಾಂ, ನಾನು ನಿಮಗೆ ಹೇಳಿದ್ನಲ್ಲ, ತಂದೆ ತಾಯಿ ಹೆಸರಾಗಲಿ, ಅವನ ಹೆಂಡತಿಯ ಹೆಸರಾಗಲಿ, ಯಾವುದೂ ಅವನ ವಚನಗಳು ನಮಗೆ ಸಿಕ್ಕೋಲ್ಲ. ಇದು ಬಹುಶಃ ನಾವು ಗಟ್ಟಿವಾಳಯ್ಯನ ವಚನ ಆದ ಕಾರಣವಾಗಿ ನಾವು ಅದನ್ನು ಒಪ್ಕೊಳ್ಬಹುದು ಅಂತೇಳಿ, ಅವನ ಸಮಕಾಲೀನ ಇರುವಂಥದ್ದು ಅಂತೇಳಿ. ಆಮೇಲೆ ಆ ಕಾಲನೇ ಹಾಗಲ್ವಾ? ನಾವು ಈಗಲೂ ಕೂಡ ಸಂಸ್ಕಾರ ಇರುವಂಥ ಮನೆಗಳಲ್ಲಿ ಗುಣಧರ್ಮಗಳಿರ್ತಕ್ಕಂಥ ಪದಗಳನ್ನೇ ನಾವು ನಾಮಪದಗಳಾಗಿ ಇಡ್ತೇವೆ ಅಲ್ವಾ? ಇಡ್ತೇವೆ ಒಂದು. ಆಮೇಲೆ ನಮ್ಗೆ ಆ ಹೆಸರು ಯಾಕ್ರಿ ಬೇಕ್ರಿ? ಅಲ್ಲಮ್ಮನಾಗಿಯೇ ಬೆಳೆದದ್ದು, ಅವನ ತಂದೆ ತಾಯಿ ಹೆಸರಿಂದ ಬೆಳೀಲಿಲ್ಲ. ಕಾಯಕದ ಮುಖಾಂತರ ಸಮಾಜವನ್ನು ಒಟ್ಟುಗೂಡಿಸುವಂಥದ್ದು ಮೇಡಮ್. ಕಾಯಕದ ಮುಖಾಂತರ ಈ ಒಂದು ಆಧ್ಯಾತ್ಮಿಕದ ಬೆಳಕನ್ನು ಚೆಲ್ಲುವಂಥದ್ದು ಕೆಲಸ ಅಲ್ಲಮ್ಮ ಪ್ರಭು ಅವರು ಮಾಡಿದ್ರ. ಕಾಯಕ ವೃತ್ತಿ ನಮ್ಮ ಜೀವನಕ್ಕೆ ಬೇಕು, ದೇಹ ಪೋಷಣೆಗೆ ಬೇಕು. ಆದರೆ ದೇಹದ ಜೊತೆಯಲ್ಲಿ ಆತ್ಮ ಅನ್ನೋದೊಂದು ಇದೆಯಲ್ಲ, ಅದಕ್ಕೆ ಅವನು ಈ ಕಾಯಕಕ್ಕೆ ಒಂದು ಆಧ್ಯಾತ್ಮದ ಟಚ್ಚನ್ನು ಕೊಟ್ಟಿರ್ತಕ್ಕಂಥ. ಆಯ್ತಪ್ಪ, ಎಲ್ಲಿವರೆಗೂ ದುಡಿತೀರಿ? ಇದನ್ನು ಅಕ್ಕ ಮಹಾದೇವಿ ಕೂಡ ಮಾಡ್ತಾಳೆ. ಆಹಾರವ ಕಿರಿದು ಮಾಡಿರಣ್ಣ ಅನ್ನುವಂಥ ವಚನದಲ್ಲಿ ಈ ಮಾತು ಹೇಳ್ತಾಳೆ. ನಮ್ಮಲ್ಲಿ ಸರ್ಕಾರ ಯಾಕೆ ರಿಟೈರ್ಮೆಂಟ್ ಅಂತ ಕೊಟ್ಟಿದೆ? ಹಾಗಾದ್ರೆ ನೀವು ದೇಹ ಇರೋವರೆಗೂ ದುಡಿರಿ ಅಂತ ಹೇಳ್ಬೋದಿತ್ತಲ್ವ? ಇಲ್ಲ, ಪ್ರತಿಯೊಂದು ಕಾಯಕಕ್ಕೆ ಅದರದೇ ಆದ ದೇಹದ ಮಿತಿ ಇದೆ, ಮತ್ತು ಅದರಾಚೆಗೆ ನಾವು ಬದುಕುವ ಬದುಕು ಇದೆ. ಇದು ನಮಗೆ ಕಾಯಕ ತತ್ವ ತಿಳಿಸ್ಕೊಡ್ತಾರೆ. ನಮ್ಮ ಬದುಕನ್ನು ನಾವು ರೂಢಿಸ್ಕೋಬೇಕು, ನಮ್ಮೊಳಗೆ ಇದೇನೋ ಆ ಭಾವಾರ್ಥನ ಮೇಡಮ್. ಅಲ್ಲಮ್ಮ ಅನ್ನುವ ಹೆಸರು ಇದೆಯಲ್ಲ, ನಾವು ಆ ಕಾಲದ ರಾಜರನ್ನು ಸ್ವಲ್ಪ ಗಮನಿಸಿದಾಗ, ಬಿಲ್ಲಮ್ಮ, ಈ ಮಕಾರದಿಂದ ಅಂತ್ಯವಾಗುವಂತಹ ರಾಜರ ಒಂದು ಹೆಸರುಗಳನ್ನ ನಾವಲ್ಲಿ ನೋಡ್ತೇವೆ.
ಆಮೇಲೆ ವಚನಗಳಲ್ಲಿ ಅಲ್ಲಮ ಪರಂಪರೆ ಅನ್ನುವಂಥದ್ದು ಶಾಸನದಲ್ಲಿ ಬರ್ತದೆ. ಆ ವಚನ ನನ್ನ ಇದರೊಳಗಡೆ ಇದೆ, ತುಂಬ ದೀರ್ಘವಾಗಿದೆ, ಅದೊಂದು 120 ಉದ್ದ ಸಾಲುಗಳಿರುವಂಥದ್ದು, ಮತ್ತದು ಶಾಸನದ ಭಾಷೆಯಲ್ಲಿ ಇರ್ತಕ್ಕಂಥದ್ದು. ಈಗ ಅಲ್ಲಮ, ಬಿಲ್ಲಮ, ಗೊಲ್ಲಮ ಈ ಥರದ ಮಾಕಾರ ಅಂತ್ಯ ಇರ್ತಕ್ಕಂತಹ ಹೆಸರುಗಳು ಆ ಕಾಲದಲ್ಲಿ ಬಳಕೆಯಲ್ಲಿದೆ. ಸೊ ಹಾಗಾಗಿ ಇದು ಕೂಡ ಆ ಮಕಾರಾಂತ್ಯದ ಒಂದು ಪದ ಅಂತೇಳಿ ಅಂತ ಒಂದು. ಅದಕ್ಕೆ ವಿಶಿಷ್ಟವಾದಂತಹ ಅರ್ಥ ಅಲ್ಲಮನಿಂದ ಬಂದಿದೆ ಅಂತಂದ್ಬಿಟ್ಟು ನಾನು ಅದನ್ನು ವಾದಿಸುವಂಥವಳು. ಅಲ್ಲಮ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿದ್ದರೆ ಆ ಹೆಸರೇನು ಬರ್ತಾ ಇಲ್ಲ, ಅಥವಾ ಒಬ್ಬ ರಾಜನಾಗಿ ಆತ ಕಳೆದು ಹೋಗಿದ್ದಿದ್ರೆ ನಮಗೆ ಆ ಪದದ ಬಳಕೆನೇ ಬರ್ತಾ ಇರಲಿಲ್ಲ. ಆದರೆ ಆ ಪದಕ್ಕೊಂದು ವಿಶಿಷ್ಟ ಅರ್ಥವನ್ನು ಕೊಟ್ಟಂಥವನು ಅಲ್ಲಮ ಅಂತೇಳಂದ್ಬಿಟ್ಟು. ನಮಸ್ತೆ ಮೇಡಮ್. ನಮಗೆ ಅದು ಅವ್ರಿಗೊಂಚೂರು ಹೇಳಿ ಮುಗಿಸ್ಬಿಡ್ತೀನಿ. ಅಲ್ಲಮ್ಮನಿಗೆ ಹೆಸರಿಟ್ಟವರು ತಂದೆ ತಾಯಿ, ಅವನಿಗದು ಗೊತ್ತಿಲ್ಲ. ಆದರೆ ಅವನನ್ನು ಪಡೆದದ್ದು ನೀವು ಹೇಳಿದ ಹಾಗೆ ಗುಹೇಶ್ವರ, ಗೊಗ್ಗೇಶ್ವರ ಅನ್ನುವ ದೇವಾಲಯ, ಅದರ ಅನುಗ್ರಹದಿಂದ. ಬಟ್ ಆ ಅರ್ಥ, ಆ ಪದಕ್ಕೆ ನಾನು ಡಿಕ್ಷನರಿಗಳನ್ನು ನೋಡಿದ್ದೀನಿ, ಹೆಚ್ಚು ಗಮನಿಸಿದ್ದೇನೆ. ನಂಗೆ ಆ ಪದದ ವಿವರಗಳು ಅಲ್ಲಮ ಅಂದರೆ 12ನೇ ಶತಮಾನದ ಯಾವುದೇ ಶಾಸನಗಳಲ್ಲಿ ನಾವು ಕಂಡು ಬರೋದಿಲ್ಲ. ಹಾಗಾಗಿ ನಂಗೆ ಅದ್ರ ಬಗ್ಗೆ ವಿವರ ಕೊಡೋದಕ್ಕೆ 12ನೇ ಶತಮಾನದ ಕಾಲದ ಅರ್ಥ ಏನಿತ್ತು ಅಲ್ಲಮ ಅನ್ನೋದಕ್ಕೆ ಪದಕ್ಕೆ ಧೈರ್ಯ ಇಲ್ಲ. ಆದರೆ ಆನಂತರ ಅಲ್ಲಮ ಬೆಳೆದ ಮೇಲೆ ಈಗ ನಮಗೆ ಅಲ್ಲಮನ್ನು ಹಿಡಿಯೋಕ್ಕೆ ನಾವು ಹೋದಾಗ ಸ್ವಲ್ಪ ಆ ಪದಕ್ಕೆ ಅರ್ಥ ಕೊಡಬಹುದೇನೋ ಅನ್ನುವಂಥದ್ದು ಅಂತೇಳಿ. ನಮಸ್ತೆ ಮೇಡಮ್, ಗುರುದತ್ ಅಂತ ಹೇಳಿ. ಈ ಅಲ್ಲಮ ಪದದ ಬಗ್ಗೆ ಹೇಳೋದಾದರೆ ಈ ರೀತಿ ಇರಬಹುದಾ ಅನ್ನೋ ಒಂದು ಯೋಚನೆ ಉಪನಿಷತ್ಕಾರರಲ್ಲಿ ಒಂದು ಇದು ಬರುತ್ತೆ. ತನ್ನ ಅರಿವಿನ ಆಧ್ಯಾತ್ಮ ಶೋಧನೆಯಲ್ಲಿ ನೇತಿ ನೇತಿ, ಇದು ಅಲ್ಲ, ಇದು ಅಲ್ಲ, ಅದ ಅಲ್ಲ, ನೇತಿ ನೇತಿ ನೇತಿ, ಈ ನೇತಿ ಹಿನ್ನೆಲೆಯಲ್ಲಿ ಅಲ್ಲಮನನ್ನು ಅರ್ಥ ಮಾಡ್ಕೊಳ್ಬಹುದಾ ಅಂತ ಒಂದು ಪ್ರಶ್ನೆ. ಇನ್ನೊಂದು, ಅಕ್ಕಮಹಾದೇವಿ ಅನುಭವ ಮಂಟಕ್ಕೆ ಬಂದಾಗ ಕೆಲವು ಏನು ಹೇಳ್ತಾರೆ, ಅವಳು ಅಗ್ನಿ ಪರೀಕ್ಷೆಗೆ ಒಳಗಾಗ್ತಾರೆ. ಆವಾಗ ಅಲ್ಲಮ ಬಹುಶಃ ತುಂಬ ಚುಚ್ಚು ಮಾತುಗಳನ್ನು ಆಡುವಂಥದ್ದು ಕೂಡ ನಾವು ವಚನಗಳು ಇದೆ ಅಂತ ಕೇಳ್ತೀನಿ. ಅದನ್ನು ಹೇಗೆ ಸಮರ್ಥಿಸ್ಕೊಳ್ಬಹುದು? ಒಂದೇ ರೀ ಅವಳ ಬಗ್ಗೆ ಅಲ್ಲಮ ಆಡುವಂಥದ್ದು ತೊಲಗುತ್ತಾಯೆ, ಗಂಡನ ಹೆಸರೇಳು ಅಲ್ಲದಿರೆ ತೊಲಗುತ್ತಾಯೆ ಅನ್ನುವುದು ಒಂದೇ ಪದ ಬಳಸಿದ್ದು. ಅದು ಬಿಟ್ಟರೆ ಅಲ್ಲಮ ಅಕ್ಕಮಹಾದೇವಿಗೆ ತಾತ್ವಿಕವಾದ ಚರ್ಚೆಯನ್ನು ಕೊಡ್ತಾರೆ. ಕೆಟ್ಟ ಪದಗಳು ಇಲ್ಲ. ದಯವಿಟ್ಟು ಆ ಸಂವಾದವನ್ನು ನೀವು ಯೂಟ್ಯೂಬ್ಗಳಲ್ಲಿ ತುಂಬ ಇದೆ, ಗಮನಿಸ್ಬೋದು ನೀವು. ಅದು ಒಂದು ವಚನ ಮಾತ್ರ ಇರುವಂಥದ್ದು. ಪತಿಯ ಹೆಸರೇಳು ಅಲ್ಲದಿರೆ ತೊಲಗುತ್ತಾಯೇ. ನೋಡಿ, ಅಲ್ಲೂ ಕೂಡ ತಾಯೇ ಅನ್ನುವ ಪದವನ್ನು ಜೊತೆಗೆ ಇಟ್ಕೊಂಡು ಹೇಳ್ತಾನೆ. ಆ ತೊಲಗು ಅನ್ನುವ ಪದ ಬಹುಶಃ ಸಾಮಾನ್ಯರ ಬಳಕೆಯಲ್ಲಿ ಇದ್ದಂತಹ ಪದ ಅಂತ. ತೊಳಗಾಚೆ ಅಂತ ನಾವು ಹೇಳಲ್ವ ಈಗ. ಸೊ ವಿಚ್ ಈಸ್ ವಿತ್ ನೆಗೆಟಿವ್, ವಿ ವಾಂಟ್ ಟು ಸೇ ದಟ್ ವೈ ಅಲ್ವಾ. ಯಾವುದು ನೆಗೆಟಿವ್ ಆಗಿರುತ್ತೋ ಅದು ನಮ್ಮ ಹತ್ರ ಇದ್ದಾಗ ನಾವು ಅದನ್ನು ಮೊದಲು ತೊಲಗ ಕಡೆಗೆ ಅಂತ ಹೇಳುವ ಪದ. ಅದೇನು ತುಂಬ ಭಯಂಕರವಾಗಿ ಹೆಣ್ಣಿಗೆ ಅಪಮಾನ ಮಾಡಿರ್ತಕ್ಕಂಥದ್ದು ಅಂತ ನನಗೆ ಅನಿಸಲ್ಲ. ಒಂದು ಎರಡನೇದು, ಅಲ್ಲಮನ ಹೆಸರನ್ನ ಇಟ್ಕೊಂಡು ಅವನು ಇದಲ್ಲ ಅಲ್ಲ ಅಲ್ಲ ಅಂತ ಹೇಳುವ, ಅದು ಅಲ್ಲ ಅಲ್ಲ ಅನ್ನುವ ಅಲ್ಲಮನಲ್ಲಿ ಬರುವಂಥದ್ದು ಇದೆಯಲ್ಲ, ಅದು ಈ ಲೌಕಿಕದ ಮಿತಿಯನ್ನು ಹೇಳ್ತಾ ಇದೆ ವಿನಃ ಅದು ಎಲ್ಲವನ್ನು ಬಿಡು ಅಂತ ಹೇಳ್ತಾ ಇಲ್ಲ. ಅವನ ಬಯಸಿದ್ದಂತನೇ ಅದಲ್ವಾ, ಎಲ್ಲವನ್ನು ಒಳಗೊಳ್ಳುವಂಥದ್ದು. ಶೂನ್ಯ ಸಿದ್ಧಾಂತ ಏನಿದೆಯಲ್ಲ, ಅದು ಎಲ್ಲವನ್ನು ಇಲ್ಲವಾಗಿಸುವುದಲ್ಲ, ಎಲ್ಲವನ್ನು ಒಳಗೊಳ್ಳುವಂಥದ್ದು ಅಂತೇಳಿ. ಅಲ್ಲಿ ಇಲ್ಲ ಅನ್ನುವ ಪದಕ್ಕೆ ನೇತಿ ನೇತಿ ಅನ್ನುವುದನ್ನು ಹೇಳ್ತಿರಲ್ಲ, ಅದಕ್ಕೆ ಅಲ್ಲಿ ಬರುವ ಅರ್ಥ ಏನು ಅಂತಂದರೆ ಅದನ್ನು ದಾಟು ಅಂತೇಳಿ ಅಂತಂದ್ಬಿಟ್ಟು ಅದೂ ಆಗ್ಬೋದು. ಹೌದು ಅದೂ ಆಗ್ತದೆ. ಹಾಗಾದಂಗಲೇ ಮತ್ತು ನೀವು ಮುಂದಕ್ಕೆ ಹೋಗೋದು. ಬಹುಶಃ
ಎಲ್ಲರ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದೆ ಅಂತ ಕೇಳ್ಕೊತೀನಿ. ಎರಡು ಕಾವ್ಯಗಳು ಅದೇ ಹೇಳ್ತಾ ಇರೋದು. ಕಾಮಲತೆ ಇಲ್ಲವೇ ಇಲ್ಲ, ಆಮೇಲೆ ಇನ್ನೊಬ್ಬಳು ಮಾಯಾದೇವಿ ಅನ್ನೋದು ಇಲ್ಲವೇ ಇಲ್ಲ. ಅಲ್ಲಿ ಅಲ್ಲಮ ವ್ಯಕ್ತಿ ಒಬ್ಬ ಚರಿತ್ರೆ ವ್ಯಕ್ತಿ, ಇನ್ನೊಂದು ನಮಗೆ ಅವನ ವಚನಗಳ ಮೂಲಕ ಅವನ ಸಾಧನೆಯನ್ನು ವಿವರಿಸ್ತಾ ಹೋಗ್ತಾರಲ್ಲ, ನಮಗೆ ಅದು. ಆದರೆ ನಿಜವಾಗ್ಲೂ ವಚನಗಳು ಸಿಕ್ಕಿದ್ರೆ ಆ ಇಬ್ಬರು ಕವಿಗಳು ಇನ್ನೂ ಅದ್ಭುತವಾಗಿ ಬರಿತಾ ಇದ್ರು ಅಂತ ಕಾಣಿಸುತ್ತೆ. ಆಗ ಅವ್ರಿಗೆ ನಿಜವಾದ ವಚನಗಳು ಸಿಕ್ಕಿಲ್ಲ. ಅಲ್ಲಮನ ಎತ್ತರ ಏನು ಅಂತೇಳಿ ಕಾವ್ಯಗಳ ಮೂಲಕ ಕಟ್ಟೋದಕ್ಕೆ ನಿಜವಾದ ವಚನ ಅಲ್ಲಮಂದು ಅವರಿಗೆ ಸಿಕ್ಕಿಲ್ಲ. ಸಿಕ್ಕ ಜನರ ನಡುವೆ ಇದ್ದಂತಹ ಕಥೆಗಳನ್ನೇ ಕಿವಿಯಲ್ಲಿ ಕೇಳಿರ್ತಕ್ಕಂಥದ್ದನ್ನೇ ಐತಿಹ್ಯವನ್ನೇ ಅವರು ಕಾವ್ಯವಾಗಿಸಿರುವಂಥದ್ದು. ಧನ್ಯವಾದಗಳು ಮೇಡಮ್.